ವೇದವ್ಯಾಸ ದೇವರು ಧೃತರಾಷ್ಟ್ರ ಹುಟ್ಟುವುದಕ್ಕಿಂತ ಮುಂಚೆಯೇ 600 ವರ್ಷಗಳ ಮುಂಚೆ ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಚೀಜನತ್ ತಾವು ಅವತಾರ ಮಾಡಿದ 600 ವರ್ಷಗಳ ನಂತರದಲ್ಲಿ ನಮ್ಮ ಧೃತರಾಷ್ಟ್ರ ಹುಟ್ಟಿದ್ದಾನೆ. ಅವನ ಅವತಾರಕ್ಕಿಂತ ಪೂರ್ವದಲ್ಲೇ ನಮ್ಮ ವೇದವ್ಯಾಸರು ಮಹಾಭಾರತವನ್ನ ಭಾಗವತವನ್ನ ರಚನೆ ಮಾಡತಕ್ಕಂಥವರಾಗಿದ್ದಾರೆ. ಅಂತಹ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ತಮ್ಮ ತಂದೆ ಪರೀಕ್ಷಿತ್ ರಾಜ ಅಂದರೆ ಜನಮೇಜಯ ರಾಜನ ತಂದೆ ಪರೀಕ್ಷಿತ್ ರಾಜನಿಗೆ ತಕ್ಷಕ ಎಂಬತಕ್ಕಂತಹ ಹಾವು ಕಚ್ಚಿ ಆತ ಮೃತನಾಗಿದ್ದಾನೆ ಎಂಬುದನ್ನು ಕೇಳಿ ಕೋಪಗೊಂಡ ಜನಮೇಜಯ ರಾಜ ಇನ್ನೂ ಅನೇಕರ ಮಾತಿನಂತೆ ಸರ್ಪಯಾಗವನ್ನು ಪ್ರಾರಂಭ ಮಾಡಿದ್ದಾನೆ. ಸರ್ಪಯಾಗವನ್ನು ಪ್ರಾರಂಭ ಮಾಡಿದಾಗ ಸರ್ಪಯಾಗದ ಸಮಯಗಳು ಉಳಿದಾಗ ತಾನು ಕೇಳಿದ್ದಾನೆ, ಸಮಯ ಉಳಿದಿದೆ, ಏನಾದರೂ ಸತ್ಕಥಾಶ್ರವಣ ಮಾಡೋಣ ಅಂತ ಜನಮೇಜಯ ರಾಜ. ಆಗ ವೇದವ್ಯಾಸ ದೇವರು ಆತನಿಗೋಸ್ಕರವಾಗಿ ಬಹಳ ಶ್ರೇಷ್ಠವಾದ ಮಹಾಭಾರತ ಪ್ರವಚನವನ್ನು ಮಾಡಿದ್ದಾರೆ. ವೈಶಂಪಾಯನರ ಮೂಲಕವಾಗಿ ವೇದವ್ಯಾಸರು ಹೇಳ್ತಾರೆ, ನನಗೆ ವಯಸ್ಸಾಗಿದೆ, ನನಗೆ ಹೇಳುವ ಉತ್ಸಾಹ ಇಲ್ಲ ಅಂತ. ಪರಮಾತ್ಮನಿಗೆ ಹಾಗಿಲ್ಲವೇ ಇಲ್ಲ. ಪರಮಾತ್ಮನಿಗೆ ಉತ್ಸಾಹ ರಾಹಿತ್ಯ ವಯಸ್ಸಾಗೋಣ ಎಂಬುದು ಪರಮಾತ್ಮನಿಗಿಲ್ಲ. ಹಾಗಾಗಿ ಪರಮಾತ್ಮ ತನ್ನ ಶಿಷ್ಯರಾದ ವೈಶಂಪಾಯನರನ್ನ ಮೇಲೆ ತರಬೇಕು, ತನ್ನೆದುರಿಗೆ ತನ್ನ ಶಿಷ್ಯ ಪ್ರವಚನ ಹೇಳುವುದನ್ನು ಕೇಳಬೇಕು ಎನ್ನುವ ಉದ್ದೇಶದಿಂದ ವೇದವ್ಯಾಸ ದೇವರು ವೈಶಂಪಾಯನರಿಗೆ ಪ್ರವಚನವನ್ನು ಮಾಡಲಿಕ್ಕೆ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ವೈಶಂಪಾಯನರು ಬಹಳ ಆನಂದಪಟ್ಟಿದ್ದಾರೆ. ಗುರುಗಳ ಎದುರಿಗೆ ಪ್ರವಚನ ಮಾಡುವುದೊಂದು ದೊಡ್ಡ ಭಾಗ್ಯ. ಮತ್ತು ಎರಡನೇದಾಗಿ ಗುರುಗಳು ನಾನು ಹೇಳುವುದನ್ನು ಕೇಳಿ ಶಿರಕಂಪ ತಲೆಯಲ್ಲಾಡಿಸಿದರೆ ನಕ್ಕರೆ ಅದಕ್ಕೊಂದು ದೊಡ್ಡ ಶ್ರೇಷ್ಠವಾದ ಫಲ ಎಂಬುದಾಗಿ ತಿಳಿದು ವೈಶಂಪಾಯನರು ಪರಮಶ್ರೇಷ್ಠವಾದ ಮಹಾಭಾರತವನ್ನು ಜನಮೇಜಯ ರಾಜನಿಗೆ ಉಪದೇಶ ಮಾಡಿದ್ದಾರೆ. ಇಡೀ ಮಹಾಭಾರತ 1,00,000 ಶ್ಲೋಕಾತ್ಮಕವಾದ 18 ಪರ್ವಗಳಿಂದ ಕೂಡಿದ ಮಹಾಭಾರತವನ್ನು ಹೇಳಿ ಮುಗಿಸಿದ್ದಾರೆ. ಹೇಳಿ ಮುಗಿಸಿದ ಮೇಲೆ ಮತ್ತೆ ಜನಮೇಜಯ ರಾಜ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಕೇಳಿದ್ರು ಕೇಳಿದಷ್ಟು ಪುನಃ ಕೇಳಬೇಕು ಅಂತ ಅನಿಸ್ತಾ ಇದೆ ನಿಮ್ಮ ಬಾಯಿಂದ ಪರಮಶ್ರೇಷ್ಠವಾದ ವಿಚಾರಗಳನ್ನ. ತಾವು ಅನೇಕ ವಿಚಾರಗಳನ್ನ ನಿರೂಪಣೆ ಮಾಡಿದ್ದೀರಿ, ಆದರೆ ಅದರೊಳಗೆ ಮಹಾಭಾರತವನ್ನು ಹೇಳುವಾಗ ಸೂರ್ಯವಂಶದ ಮತ್ತು ಚಂದ್ರವಂಶದ ಮತ್ತು ಕೃಷ್ಣನ ಕಥೆಯನ್ನು ತಾವು ಸಂಕೋಚ ಮಾಡಿದ್ದೀರಿ. ಆ ಸಂಕೋಚವಾದ ವಿಚಾರವನ್ನು ವಿಸ್ತಾರವಾಗಿ ಕೇಳಬೇಕು ಎಂಬುದಾಗಿ ತಾನು ವೈಶಂಪಾಯನರಲ್ಲಿ ಕೇಳಿದ್ದಾನೆ. ಮಹಾಭಾರತ ಅಂದರೆ ಅದಕ್ಕಿಂತ ಮಿಗಿಲಾದ ಗ್ರಂಥ ಮತ್ತೊಂದಿಲ್ಲ. ಭಾರತಾಧಿಕಂ ಕಿಂಚಿತ್ ಮಹಿಮಾ ವಾಚಕಂ ಹರೇಹೇ. ಪರಮಾತ್ಮನ ಮಹಿಮೆಯನ್ನು ಹೇಳುವುದರಲ್ಲಿ ಭಾರತಕ್ಕೆ ಸರಿಮಿಗಿಲಾದ ಗ್ರಂಥ ಒಂದಿಲ್ಲ. ಮತ್ತು ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ. ಏನೇನು ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವೇ ಮೊದಲಾದ ಅನೇಕ ಶ್ರೇಷ್ಠವಾದ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳಿಗೆ ನಿರ್ಣಯಪೂರ್ವಕವಾಗಿ ಇತಿಹಾಸಪೂರ್ವಕವಾಗಿ ನಮಗೆ ಕಥೆಯನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು ಮಹಾಭಾರತ. ಅಂತಹ ಶ್ರೇಷ್ಠವಾದ ಮಹಾಭಾರತದಲ್ಲಿ ಹೇಳದೇ ಇದ್ದದ್ದಿಲ್ಲ. ಖಿಲಭಾಗವಾದ ಹರಿವಂಶವನ್ನು ಕೇಳಬೇಕು ಅಂತ ಪರೀಕ್ಷಿತ್ ರಾಜನಿಗೆ ನಮ್ಮ ಜನಮೇಜಯ ರಾಜನಿಗೆ ಅಪೇಕ್ಷೆ. ಹಾಗಾಗಿ ಜನಮೇಜಯ ರಾಜ ಕೇಳ್ತಾ ಇದ್ದಾನೆ, ಮಹಾಭಾರತವನ್ನು ಹೇಳಿದಾಗ ಸಂಕ್ಷೇಪ ಮಾಡಿದ್ದನ್ನ ಇಲ್ಲಿ ವಿಸ್ತಾರ ಮಾಡಿ ಹೇಳಬೇಕು ಎನ್ನುವುದು ಅವನ ಅಪೇಕ್ಷೆ. ಯಾಕೆಂದ್ರೆ ಯಾರೇ ಆಗಲಿ ಅವರು ಕೇಳಿದಾಗ ಹೇಳಿದ್ರೆ ಬಹಳ ಗೌರವವಾಗಿ ಕೂತ್ಕೊಂಡು ಕೇಳ್ತಾರೆ. ನಾವಾಗಿ ಹೇಳ್ತೀವಿ ಬರ್ತೀವಿ ಅಂದ್ರೆ ಆಚಾರ್ಯರಿಂದ ಅರ್ಧ ಗಂಟೆ ಕೊಡ್ರಿ, ಒಂದು ಅರ್ಧ ತಾಸು ಕೊಡ್ರಿ, ಒಂದು ತಾಸು ಕೊಡ್ರಿ ಅಂತಾರೆ. ಹಾಗಾಗಿ ಇಲ್ಲಿ ಜನಮೇಜಯ ರಾಜ ತಾನು ಕೇಳ್ತಾ ಇದ್ದಾನೆ. ತಾನು ಸಂಕ್ಷೇಪ ಮಾಡಿದ್ದನ್ನ ಗಮನಿಸಿದ. ಏನೋ ಪ್ರವಚನ ಆಚಾರ್ಯ ಹೇಳಿದ್ರು, ಎಷ್ಟು ಹೇಳಿದ್ರು ಎಷ್ಟು ಬಿಟ್ಟರು ಇಷ್ಟು ಈಗಿನ ಕಾಲದ ಜನರಿಗೆ ಗೊತ್ತಾಗಲ್ಲ. ತುಂಬಾ ಶ್ರವಣ ಮಾಡಿದವರಿಗೆ ಏನು ಹೇಳಿದ್ರು ಏನು ಬಿಟ್ಟರು ಎಂಬುದು ಗೊತ್ತಾಗತ್ತೆ. ಹಾಗಾಗಿ ಜನಮೇಜಯ ರಾಜ ಸೂರ್ಯವಂಶದ ರಾಜರ, ಚಂದ್ರವಂಶದ ರಾಜರ ಕೃಷ್ಣನ ಕಥೆಯನ್ನ ಬಹಳ ಸಂಕ್ಷೇಪ ಮಾಡಿ ಹೇಳಿದ್ದೀರಿ, ಅದರ ವಿಸ್ತಾರವನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂತಂದಾಗ ಪರಮಶ್ರೇಷ್ಠವಾದ ಹರಿವಂಶವನ್ನು ನಿರೂಪಣೆ ಮಾಡ್ತೀವಿ ಅಂತಾರೆ. ಹರಿವಂಶದ ಒಂದು ಪ್ರಾಮುಖ್ಯತೆ ಏನು ಅಂದರೆ ಅಷ್ಟಾದಶ ಪುರಾಣಾನಾಂ ಶ್ರವಣಾದ್ಯಫಲಂ ಲಭೇತ್ ತತ್ಫಲಂ ಸಮವಾಪ್ನೋತಿ ವೈಷ್ಣವೋ ನಾತ್ರ ಸಂಶಯ. ಕೆಲವೊಂದು ಫಲಗಳು ನಮಗೆ ಸಿಗಬೇಕಾದ್ರೆ ನಾವು ವೈಷ್ಣವರಾಗಲೇಬೇಕು. ವೈಷ್ಣವರಿಗೆ ಮಾತ್ರ ಫಲ
ಸಿಗುತ್ತೆ ಹೊರತು ಎಲ್ಲರಿಗೂ ಸಿಗೋದಿಲ್ಲ. ಈ ಹರಿವಂಶದ ಒಂದು ವೈಲಕ್ಷಣ್ಯ ಏನು ಅಂದರೆ 18 ಪುರಾಣಗಳ ಶ್ರವಣವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಅದು ಒಂದು ಪುರಾಣವನ್ನು ಮಾಡಿದ್ರೆ ಬಂದಂತಾಗುತ್ತೆ. ನಾವು ಸಾಮಾನ್ಯವಾಗಿ ಅಡಿಗೆಯವರಿಗೆ ಕೇಳ್ತೇವೆ, ಎಲ್ಲ ಸ್ವೀಟ್ಗಳು ಒಂದೇ ಸ್ವೀಟಲ್ಲಿ ಬರುವಂತೆ ಯಾವ್ದಾರ ಸ್ವೀಟ್ ಇದೆಯಾ ಅಂತ. ಬಹುಶಃ ಅಡಿಗೆಯವರಿಗೆ ಗೊತ್ತಿರಲ್ಲ, ಅವನು ಗೊತ್ತಿರಲ್ಲ. ಡ್ರೈ ಫ್ರೂಟ್ ಬರಲ್ಲ ಇದ್ರೊಳಗೆ, ಬಾಸುಂದಿ ಬರಲ್ಲ, ಮತ್ತೊಂದು ಬರಲ್ಲ ಅಂತ ಅಂತಾನೆ. ಆದರೆ ಪರಮಶ್ರೇಷ್ಠವಾದ ಹೋಳಿಗೆ ಮಾಡಿಸಿದ್ರೆ ಅದಕ್ಕೆ ಹೆಸರೇ ದೊಡ್ಡ ಫಲ. ಹೋಳಿಗೆಯಲ್ಲಿ ಎಲ್ಲವೂ ಬಂದಂತಾಗತ್ತೆ ಅಂತ ನಮ್ಮಲ್ಲಿ ಪದ್ಧತಿ ಉಂಟು. ಹಾಗೆ ಹರಿವಂಶವನ್ನು ಕೇಳಿದರೆ 18 ಪುರಾಣಗಳನ್ನು ಕೇಳಿದ ಪುಣ್ಯ ನಮಗೆ ಬರುತ್ತೆ, ಇನ್ಯಾವುದಕ್ಕೂ ಇಲ್ಲ. ಇದು ಭಾಗವತಕ್ಕೂ ಕೂಡ ಹೇಳಿಲ್ಲ. ಭಾಗವತಕ್ಕಿಂತ ಹರಿವಂಶ 18 ಪುರಾಣಗಳ ಶ್ರವಣದ ಫಲವನ್ನು ಅದು ಕೊಡ್ತಾ ಇದೆ. ಇದು ಫಲ ನಮಗೆ ಬರಬೇಕಾದ್ರೆ ವೈಷ್ಣವರಾಗಬೇಕು. ವೈಷ್ಣವರು ಅಂದ್ರೆ ಏನು? ಬರೀ ಇಸ್ಕಾನ್ನವ್ರ ಥರ ನಾಮ ಹಚ್ಕೊಂಡ್ರಲ್ಲ, ಅವ್ರು ವೈಷ್ಣವರಲ್ಲ. ಅವರಿಗೆ ಮುದ್ರೆ ಇಲ್ಲ, ಮಧ್ವಾಚಾರ ಇಲ್ಲ, ಪಂಚಭೇದ ಇಲ್ಲ, ತಾರತಮ್ಯ ಇಲ್ಲ. ಇಸ್ಕಾನ್ನವ್ರಿಗೆ ಕೇವಲವಾಗಿ ನಾಮವನ್ನು ಹಚ್ಕೋತಾರೆ. ನಮ್ದು ವ್ಯಾಸರಾಜರ ಮಠದಿಂದ ಬಂದದ್ದು ಪರಂಪರೆ ಅಂತಾರೆ. ವ್ಯಾಸರಾಜರ ಫೋಟೋ ಹಾಕಲ್ಲ, ವ್ಯಾಸರಾಜರ ಪರಂಪರೆ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಈ ತತ್ಫಲಂ ಸಮವಾಪ್ನೋತಿ ವೈಷ್ಣವಂ ನಾತ್ರ ಸಂಶಯ. ಏಕಾದಶಿಯಾದಿ ಉಪವಾಸ, ಚಾತುರ್ಮಾಸ್ಯಾದಿ ವ್ರತಗಳು, ತಾರತಮ್ಯ, ಪಂಚಭೇದಗಳನ್ನ ಯಾರು ಇಟ್ಟುಕೊಂಡು ಇರ್ತಾನೆ ಅಂಥವನಿಗೆ ಮಾತ್ರ ಇದರ ಫಲ ಸಿಗುತ್ತೆ ಎಂಬುದಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಹರಿವಂಶ ಕಥೆಯನ್ನ ಕೆಲವೊಂದು ಪ್ರವಚನಗಳನ್ನು ಇದಕ್ಕಾಗಿ ಕೇಳಬೇಕು ಅಂತ ಸೀಮಾ ಮಾಡಿಬಿಟ್ಟಿದ್ದಾರೆ. ತಂದೆ ತಾಯಿ ಹೋದಾಗ ಭಾಗವತ ಕೇಳಬೇಕು, ಅದು ಬಿಟ್ಟು ಇನ್ಯಾವಾಗಲೂ ಕೇಳಬಾರದು. 10 ದಿವಸದಲ್ಲಿ ಬರೀ 2 ಪುರಾಣ ಕೇಳಬೇಕು, ಬೇರೆ ಪುರಾಣ ಕೇಳಬಾರದು. ಅದಾದ್ಮೇಲೆ ಮಕ್ಕಳಾಗಲಿಕ್ಕೆ ರಾಮಾಯಣ ಹರಿವಂಶವನ್ನು ಕೇಳಬೇಕು. ಮಕ್ಕಳಾಗಿದ್ದಾಗ ನಾವು ರಾಮಾಯಣ ಕೇಳಲ್ಲ, ಹರಿವಂಶ ಕೇಳಲ್ಲ ಅಂತ ಮತ್ತೆ ಹೇಳಬೇಕು. ಸಾಯಿಬಾಬಾನ ಹೆಮ್ಮೆ ಹೇಳಬೇಕು, ಇನ್ಯಾವುದೂ ಇಲ್ಲ ಅಂತ. ಹಾಗಾಗಿ ಮಕ್ಕಳಾಗಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕಂತೆ. ಯಾಕೆ ಮಾಡಬೇಕು ಅಂದರೆ ಜಾಯಮಾನೋ ವಹಿ ಬ್ರಾಹ್ಮಣ ತ್ರಿವಿಹಿ ಋಣೈಹಿ ಅಂತ. ಮನುಷ್ಯ ಹುಟ್ಟುವಾಗ 3 ಋಣದಿಂದ ಹುಟ್ಟುತ್ತಾನೆ. ಒಂದು ದೇವ, ಋಷಿ, ಪಿತೃ. 3 ಋಣಗಳಿಂದ ಹುಟ್ಟುತ್ತಾನೆ. ಋಷಿ ಋಣವನ್ನ ಸ್ವಾಧ್ಯಾಯವನ್ನು ಮಾಡಿ, ವೇದಾಧ್ಯಯನವನ್ನು ಮಾಡಿ ಋಷಿ ಋಣವನ್ನು ತೀರಿಸಿಕೊಳ್ಬಹುದು. ಮತ್ತೆ ದೇವಋಣ, ಪಿತೃಋಣಗಳನ್ನು ಮಕ್ಕಳನ್ನು ಪಡೆದು ಅದರಿಂದ ಸಂಪಾದನೆ ಮಾಡಿಕೊಳ್ಬಹುದು. ಮಕ್ಕಳು ಉತ್ಪತ್ತಿಯಾಗುವುದು ತಡವಾದರೆ ಏನು ಮಾಡಬೇಕು ಅಂದ್ರೆ ಹರಿವಂಶ ಅದಕ್ಕಾಗಿ ಹೇಳುತ್ತೆ. ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರ ಉತ್ಪಾದೇತ್ ಸುಧೀಹಿ ಅಂತ. ಹರಿವಂಶ ಕಥೆಯನ್ನು ಕೇಳಬೇಕಂತೆ. ಒಂದ್ಸರಿ ಕೇಳಿದ್ವಿ ಆಚಾರ್ಯ, 2 ಸರಿ ಕೇಳಿದ್ವಿ, ಆಗಲಿಲ್ಲ ಅಂದ್ರೆ 9 ಸರಿ 10 ಸರಿ ಕೇಳಿದ್ವಿ, ಖಂಡಿತ ಆಗುತ್ತೆ ಅಂತ ವೇದವ್ಯಾಸರು ನಿರ್ಣಯವನ್ನು ಕೊಡ್ತಾರೆ. ಹರಿವಂಶ ಕೇಳೋದು ಅಂದ್ರೆ ಸುಮ್ಮನೆ ಕೇಳಿದ್ದಲ್ಲ, ಕೇಳಿದ ಕಥೆಗಳನ್ನು ಮನನ ಮಾಡಬೇಕು. ಮುಖ್ಯವಾಗಿ ಅದಾಗಬೇಕು. ಇನ್ನು ಶತಚಂಡೀ ಯಾಗದ ಬಗ್ಗೆ ಹೇಳಿದ್ದಾರೆ, ಅದನ್ನ ಮಾಡಬೇಕು. ಸ್ವಲ್ಪ ಶತಚಂಡೀ ವಿಧಾನತಃ, ಶತಚಂಡೀ ಯಾಗದ ವಿಧಾನದ ಮೂಲಕವಾಗಿ. ಇನ್ನು 3ನೇದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ರುದ್ರದೇವರ ಆರಾಧನೆ. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾವರ ಕಾಂತಿಮಾನ್ ಅಂತ ಶ್ರೀಮದ್ ಆಚಾರ್ಯರು ಕ್ಷಿಪ್ರತರ ಪ್ರಸಾದಾಯ ನಮಃ ಅಂತ. ಗಣಪತಿ ಕ್ಷಿಪ್ರ ಪ್ರಸಾದನಾದರೆ ಕ್ಷಿಪ್ರತರ ಪ್ರಸಾದ ರುದ್ರದೇವರು. ಬೇಗ ಫಲವನ್ನು ಕೊಡ್ತಕ್ಕಂಥವ್ರು ರುದ್ರದೇವರ ಆರಾಧನೆ. ನಮಕ ಚಮಕಗಳಿಂದ ಅಭಿಷೇಕ ಇವುಗಳನ್ನು ಮಾಡುವುದರಿಂದ ಬೇಗ ಮಕ್ಕಳಾಗುತ್ತಾರೆ. ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರ ಉತ್ಪಾದೇತ್ ಸುಧೀಹಿ ಅಂತಾರೆ. ಬರೀ ಮಗನಾಗಿ ಬಿಟ್ಟರೆ ಸಾಲದು. ಪುರಾಣಗಳಲ್ಲಿ ಹೇಳ್ತಾರೆ, ಬರೀ ಮಗನಾದ ವಂಶದ ವೃದ್ಧಿಯಾಯಿತು ಸಂತೋಷ ಅಲ್ಲ. ಕೇವಲ ಇದರಿಂದ ನಮಗೆ ಮೋಕ್ಷಾದಿ ಪುರುಷಾರ್ಥಗಳಿಲ್ಲ. ಮಕ್ಕಳನ್ನು ಪಡೆಯುವುದರಿಂದ ಮಾತ್ರ ಮೋಕ್ಷ ಅಲ್ಲ. ಮಕ್ಕಳನ್ನು ಪಡೆಯುವುದು ಮಾತ್ರ ಮೋಕ್ಷ ಅನ್ನೋದಾಗಿದ್ದರೆ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಾಗಿದ್ದರು, ಏನು ಪ್ರಯೋಜನ ಆಯಿತು ಅವರಿಗೆ? ಅದರಿಂದ ಮಕ್ಕಳನ್ನು ಪಡೆಯುವ ಮುಖ್ಯ ಉದ್ದೇಶ ಅಂದ್ರೆ ಅವನನ್ನ ವೈಷ್ಣವೋಸ್ಮತ್ಕುಲೇ ಜಾತಃ ಸನ ಸಂತಾರಯಿಷ್ಯತಿ. ಮಗ ಹುಟ್ಟಿದ ಕೂಡಲೇ ಬಾವಿಯಲ್ಲಿ ಹಾರಬೇಕಂತ. ಏನಾಚಾರ ಮಗ ಹುಟ್ಟಿದ ಕೂಡಲೇ ಬಾವಿಗೆ ಅದು ಬಾವಿಯಲ್ಲಿ ಹಾರೋದು ಯಾಕೆ ಅಂದ್ರೆ ಎಷ್ಟು ನೀರು ಮೇಲಕ್ಕೆ ಚಿಮ್ಮತ್ತೆ ಅಷ್ಟು ಪಿತೃದೇವತೆಗಳು ಸಂತುಷ್ಟರಾಗಿದ್ದಾರಂತೆ. ವೈಷ್ಣವರ ಮನೆಯಲ್ಲಿ ಮತ್ತೊಬ್ಬ ವೈಷ್ಣವ ಹುಟ್ಟಿದರೆ ಅವರಂತಾರಂತೆ, ವೈಷ್ಣವೋಸ್ಮತ್ಕುಲೇ ಜಾತಃ ಸನ ಸಂತಾರಯಿಷ್ಯತಿ. ನಮ್ಮ ಮನೆಯಲ್ಲಿ ಒಬ್ಬ ವೈಷ್ಣವ ಹುಟ್ಟಿದ್ದಾನೆ, ಅವ ನಮ್ಮನ್ನ ನರಕದಿಂದ ಮೇಲೆ ಹಾಕ್ತಾನೆ ಅಂತ ಸಂತೋಷ ಪಡ್ತಾರಂತೆ. ಅಂದ್ರೆ ನಾವು ಮಕ್ಕಳನ್ನು ಹಾಕಿ ಬೆಳೆಸಬೇಕು. ಬರೀ ಜಾನಿ ಓಪಪ್ಪ ಹೇಳ್ಕೊಟ್ರೆ ಪ್ರಯೋಜನ ಇಲ್ಲ. ಆ ಮಕ್ಕಳಿಗೆ ಕೃಷ್ಣ ಓಪಪ್ಪ ಕಥೆ ಹೇಳ್ಕೊಡ್ಬೇಕೇ ಹೊರತು
ಬೇರೆ ಕಥೆ ಹೇಳ್ಕೊಡ್ಬಾರ್ದು. ಆ ಮಕ್ಕಳು ವೈಷ್ಣವರಾಗಬೇಕು, ಸ್ನಾನ ಸಂಧ್ಯಾವಂದನಗಳನ್ನು ಮಾಡಬೇಕು, ಏಕಾದಶಿಯಾದಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅಂಥವರಿಗೆ ಮಾತ್ರ ಆ ಮಕ್ಕಳ ಫಲ ಅನ್ನತಕ್ಕಂಥದ್ದು ಬರ್ತದೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ ಹೇಳುವಾಗ, ಸ್ವತಃ ಸದ್ಗತಿಯೋಗ್ಯಸ್ಯ ಪುತ್ರಾದೇವಿ ಹೇತುತಾ ಭವೇತ್. ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಸ್ವತಃ ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಇದ್ದವನಿಗೆ ಮಕ್ಕಳು ಉದ್ಧಾರವನ್ನು ಮಾಡಬಲ್ಲರೆ ಹೊರತು ಸ್ವತಃ ಮೋಕ್ಷಕ್ಕೆ ನಾನು ನಿಮಗೆ ರೊಕ್ಕ ಕಳಿಸ್ತೀನಿ, ನಿಮಗೆ ಬೇಗ ಅರ್ಥ ಆಗತ್ತೆ ನೋಡಿ. ಆದ್ದರಿಂದ ಫೋನ್ ಪೇ ಇದ್ರೆ ಬರೋದಿಲ್ಲ, ಬ್ಯಾಂಕ್ ಅಡ್ಯಾಚಿರ್ಬೇಕು. ಹಾಗೆ ನಮಗೆ ಭಗವಂತನ ಬಗ್ಗೆ ಗೌರವ, ಭಕ್ತಿ, ಜ್ಞಾನ, ಸಂಸಾರದಲ್ಲಿ ವೈರಾಗ್ಯ ಇವೆಲ್ಲ ಇರಬೇಕು. ಇವೆಲ್ಲ ಇದ್ದರೆ ಮಾತ್ರ ನಮಗೆ ನಾವು ಮಕ್ಕಳಿಂದ ಫಲವನ್ನು ಪಡೆಯಬಲ್ಲೆವು ಅಂತ ಹೇಳ್ತಾರೆ. ಹಾಗಾಗಿ ಇದೇ ಗತಿ ಇಲ್ವಾ ಅಂದ್ರೆ 4ನೇ ಸ್ಕಂದದಲ್ಲಿ ಹೇಳ್ತಾರೆ, ಅನಪತ್ಯೋಗ ಸದ್ಧರ್ಮ. ಮಕ್ಕಳಿದ್ದು ಅಯೋಗ್ಯರಾಗಿ ಬಿಟ್ಟರೆ ಏನು ಮಾಡೋದು? ಫಾರಿನಲ್ಲಿ ಹೋಗಿ ಕೂತ್ಕೊಂಡ್ರೆ ಮಗ ಇದ್ದಾನೆ, ಫಾರಿನಲ್ಲಿ ಇದ್ದಾನೆ, ನಾವು ಬೇರೆ ವಿದ್ಯೆಗೆ ಹಾಕಲಿಲ್ಲ. ಮಗ ಇದ್ದಾನೆ ಅಂದ್ರೆ ಅವನನ್ನು ಶಿಖಾ ಬಿಟ್ಟು ಉಪನಯನ ಮಾಡಿಸಿ ಶಾಸ್ತ್ರವನ್ನು ಓದಿಸಿದರೆ ನಮ್ಮ ಕುಲವೆಲ್ಲ ಉದ್ಧಾರ ಆಗುತ್ತೆ. ಅದೇ ಒಬ್ಬ ಮಗನನ್ನು ಫಾರಿನಿಗೆ ಕಳಿಸಿದ್ರೆ ನಮ್ಮ ಕುಲವೆಲ್ಲ ನರಕದಲ್ಲಿ ಬಿದ್ದು ಹೋಗಿಬಿಡುತ್ತೆ. ಆದ್ರಿಂದ ಇಲ್ಲ, ಅದಕ್ಕೆ ಮೊದಲು ಹೇಳಿದ್ರು ವೈಷ್ಣವೋ ನಾತ್ರ ಸಂಶಯ ಅಂತ. ವೈಷ್ಣವನಾದವನು ಮಾತ್ರ ಆ ಫಲವನ್ನು ಪಡೆಯುತ್ತಾನೆ ಹೊರತು ಎಲ್ಲರಿಗೂ ಆ ಫಲ ಸಿಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಶೃಣೋತಿ ಶ್ರಾವಯೇದ್ವಾಪಿ ಹರಿವಂಶಂತು ಯೋಧರ. ಯಾರು ಹರಿವಂಶವನ್ನ ಕೇಳ್ತಾನೆ, ಯಾರು ಹರಿವಂಶವನ್ನ ಹೇಳ್ತಾರೆ, ಸರ್ವಥಾ ಪಾಪ ನಿರ್ಮುಕ್ತ ವೈಷ್ಣವ ಪರಮಾತ್ಮೆಯ. ಅವನು ಎಲ್ಲ ರೀತಿಯ ಪಾಪಗಳನ್ನು ಕಳಕೊಂಡು ಶ್ರೇಷ್ಠವಾದ ವೈಷ್ಣವ ಪದವಿಯನ್ನು ವಿಷ್ಣು ಲೋಕವನ್ನು ಪಡೆಯುತ್ತಾನೆ. ಜೊತೆಗೆ ಪಿತೃ ಉದ್ಧರತೆ ಸರ್ವ. ಮಕ್ಕಳನ್ನು ಪಡೆಯುವ ಮುಖ್ಯ ಉದ್ದೇಶ ಪಿತೃಗಳ ಉದ್ಧಾರ. ಪಿತೃಗಳ ಉದ್ಧಾರ ಯಾಕೆ ಅಂತಂದ್ರೆ, ನಮ್ಮಲ್ಲಿ 3 ಸಂತತಿ 3 ತಲೆಮಾರಾದ ಮೇಲೆ ಅವರಿಗೆ ಪಿಂಡ ಪ್ರದಾನ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಹಿಂದಿನ 3 ಜನರಿಗೆ ಪಿತೃಪಿತಾಮಹ, ಪ್ರಪಿತಾಮಹ, ಮಾತೃ ಮಾತಾಮಹಿ, ಮಾತೃ ಪಿತಾಮಹಿ 3 ಜನಕ್ಕೆ ಮಾತ್ರ ಮಾಡ್ತೀವಿ. ಮತ್ತೆ ಹಾಗಾದ್ರೆ ಉಳಿದವರಿಗೆ ಗತಿ ಏನು ಅಂದ್ರೆ ಏನಿಲ್ಲ. ಆ ಬ್ರಹ್ಮಸ್ತಂಭ ಪರ್ಯಂತಂ ದೇವರ್ಷಿ ಪಿತೃಮಾನವ ಅಂತ ಬ್ರಹ್ಮಯಜ್ಞ, ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡುವಾಗ ಏಕೈಕಸ್ಮತ್ ಕುಲೇ ಜಾತಾಹ ಪುತ್ರ ಗೋತ್ರ ಸ್ಮೃತಾಹ. ಇಷ್ಟೇ ಅಲ್ಲ, ಊಟ ಮಾಡುವಾಗಲೂ ಕೂಡ ನಾವು ಶ್ರಾದ್ದಾದಿಗಳನ್ನು ಮಾಡಿದ್ದರೂ ಕೂಡ ಕೆಲವರಿಗೆ ನರಕದಿಂದ ಉದ್ಧಾರ ಆಗಿರೋದಿಲ್ಲ. ನೀವು ಬೆಳ್ಳಿ ತಂಗೆ ಕೊಟ್ಟಿರ್ಬೋದು, ಬಂಗಾರದ ಉಂಗುರ ಕೊಟ್ಟಿರ್ಬೋದು, ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು, ರೇಷ್ಮೆ ಬಟ್ಟೆ ಕೊಟ್ಟಿರ್ಬೋದು. ಆದರೆ ಅವರ ಪಾಪದಿಂದ ಅವರು ನರಕದಲ್ಲಿ ಬಿದ್ದಾಗ ಆ ನರಕದಲ್ಲಿ ಬಿದ್ದವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಊಟ ಮಾಡ್ತೀವಲ್ಲ, ಊಟದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಊಟದ ಆದ ನಂತರದಲ್ಲಿ ಪುನಃ ಉತ್ತರಾಪೋಷಣ ತಗೊಳ್ತೀವಿ. ಉತ್ತರಾಪೋಷಣ ಕೆಲವರು ಕುಡಿಯಲ್ಲ, ನೆಕ್ಕುತ್ತಾರೆ ನಾಯಿ ತರ. ಅದು ನೆಕ್ಕಬಾರದು, ಸಂಪೂರ್ಣವಾಗಿ ಕುಡಿಯಬೇಕು. ಕುಡಿದ ಮೇಲೆ ಕೈಗೆ ನೀರು ಹಾಕಿಕೊಂಡು ರೌರವೆಯ ಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸಿನ ಅರ್ಥಿನ ಬದುಕಂ ದತ್ತಂ ಅಕ್ಷಯ ಉಪದಿಷ್ಟತು ಅಂತ ಅನ್ನದ ಸಹಿತವಾಗಿ ನೀರನ್ನ ಉಪ್ಪಿನ ಜಾಗದಲ್ಲಿ ಬಿಡಬೇಕು. ಉಪ್ಪಿನ ಮೇಲೆ ಹಾಕಬೇಕು ಅಂತಿಲ್ಲ, ಮತ್ತೆ ಹೆಂಡತಿ ಹೊಸ ಉಪ್ಪು ಹಾಕಬೇಕು ಅಂತ ಏನಿಲ್ಲ. ಅಲ್ಲಿ ಬಿಟ್ಟರೆ ರೌರವ ನರಕ ಅಂತಿದೆ. ಅದು ಅಪುಣ್ಯವಾದ ಪಾಪಿಗಳಿಗೆ ಮಾತ್ರ ಇರತಕ್ಕಂಥ ನರಕ. ಅಲ್ಲಿ ನರಕದಲ್ಲಿ ಇದ್ದವರಿಗೂ ಕೂಡ ನಾವು ಊಟ ಮಾಡಿದ ಒಂದಿಷ್ಟು ಎಂಜಲ ಅನ್ನವನ್ನ ಅವರಿಗೆ ಹಾಕಿದ್ರು ಅವರಿಗೆ ಅದನ್ನು ಭಗವಂತ ಊಟಕ್ಕಾಗಿ ಕಲ್ಪನೆ ಮಾಡ್ತಾನಂತೆ. ಅದು ಯಾರು ಬೇಕಾಗಿರ್ಬೋದು. ಆದ್ದರಿಂದ ಪಿತೃರುದ್ಧರತೆ ಸರ್ವಾನ್ ದಶಪೂರ್ವಾನ್ ದಶಾವರಾನ್. ತನ್ನ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರನ್ನು ಕೂಡ ಆ ಮಗ ಅನ್ನತಕ್ಕಂಥ ಉದ್ಧಾರ ಮಾಡ್ತಾನೆ. ಹರಿವಂಶಂ ನರಶ್ರುತ್ವ ಸೇತಿಹಾಸಂ ಪುರಾತನಂ ಅಪುತ್ರ ಪುತ್ರಮಾಪ್ನೋತಿ ಹ್ಯದನೋ ಧರ್ಮಾಪ್ನುಯಾತ್. ಇದೇನೋ ಯಾವುದೋ ಡಾಕ್ಟ್ರು ಇನ್ಶೂರೆನ್ಸ್ ಕಂಪನಿ ಕೊಟ್ಟಂತೆ ಇದೊಂದು ಇದು ಕೊಡ್ತಿಲ್ಲ, ಇದು ಗ್ಯಾರಂಟಿ ಕೊಡ್ತಾ ಇಲ್ಲ. ಹೇಳ್ತಾ ಇರೋರು ಸಾಕ್ಷಾತ್ ವೇದವ್ಯಾಸ ದೇವರು. ಹರಿವಂಶವನ್ನ ಯಾರು ಇತಿಹಾಸ ಪೂರ್ವಕವಾದ ಹರಿವಂಶವನ್ನ ಯಾರು ಕೇಳ್ತಾರೆ, ಮಕ್ಕಳಿಲ್ಲದೆ ಇದ್ದವರು ಮಕ್ಕಳನ್ನ ಪಡೀತಾರೆ, ಮಕ್ಕಳಿದ್ದವರು ಮಕ್ಕಳಿಗೆ ದೀರ್ಘಾಯುಷ್ಯವನ್ನು ಪಡೀತಾರೆ, ಆ ಮಕ್ಕಳು ಆರೋಗ್ಯವಂತರಾಗುತ್ತಾರೆ, ಮಕ್ಕಳಿಗೆ ನಿರೋಗಿಗಳಾಗುತ್ತಾರೆ ಎಂಬುದನ್ನ ಹರಿವಂಶದ ಬಗ್ಗೆ ಹೇಳಿದ್ದಾರೆ. ವೇದವ್ಯಾಸ ದೇವರು ಮಂಗಳವಾಗಿರ್ತಕ್ಕಂತಹ ಹರಿವಂಶದ ಒಂದು ಶ್ರೇಷ್ಠವಾದ ಗ್ರಂಥವನ್ನು ಬರೆದಿದ್ದಾರೆ. ಬರೆದ ಸಂದರ್ಭದಲ್ಲಿ ಈ ಗ್ರಂಥದ ಬಗ್ಗೆ ಹೇಳ್ತಾರೆ. ಹರಿವಂಶ, ಹರಿ ಎಂದರೆ ಪರಮಾತ್ಮ. ಹರಿ ಎಂದರೆ ಪರಮಾತ್ಮ ಗೊತ್ತು. ಹರತೀತಿ ಹರಿ. ಹರಿ ಎಂದರೆ ಸಕಲ ಪಾಪಗಳನ್ನು ಕಳೆಯುತ್ತಾದ್ರಿಂದ ಅವನಿಗೆ ಹರಿ ಅಂತ ಅವನಿಗೆ ಹೆಸರು. ಅದರಿಂದ ಸಕಲ ಪಾಪಗಳನ್ನು ಕಳೆಯತಕ್ಕಂತಹ ಭಗವಂತನಿಗೆ ಹರಿ ಎಂದು ಹೆಸರಿರುವುದರಿಂದ ಆ ಪರಮಾತ್ಮನ ವಂಶ, ಪರಮಾತ್ಮನ ಶ್ರೇಷ್ಠವಾದ ವಂಶ, ಆ ವಂಶದಲ್ಲಿ ಬಂದವರಿಗೆ ಎಲ್ಲರಿಗೂ ಭಗವದ್ಭಕ್ತಿ ಇರತಕ್ಕಂತಹ ಅದರಿಂದ ಹರಿವಂಶ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಮೊದಲಿಗೆ ವೇದವ್ಯಾಸ ದೇವರು
ಮೊದಲು ಎಲ್ಲ ಪುರಾಣಗಳನ್ನು ಹೇಳಿದವರು ನಮ್ಮ ಸೂತಾಚಾರ್ಯರು ಶೌನಕರಿಗೆ. ನೈಮಿಷಾರಣ್ಯದಲ್ಲೇ ಪ್ರವಚನ, ಅದೊಂದು ಪ್ರವಚನದ ದೊಡ್ಡ ಜಾಗ. ಇವತ್ತು ಹೋದವರೆಲ್ಲ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥರು ಗುರು ಸುತ್ತು ಸ್ನಾನ ಮಾಡ್ಕೊಂಡು ಬರ್ತಾರೆ. ಕೆಲವರು ಪ್ರವಚನ ಕೇಳ್ತಾರೆ ಅಲ್ಲಿ ಹೋದಾಗ. ಆ ನೈಮಿಷಾರಣ್ಯದಲ್ಲಿ ಮುಖ್ಯವಾಗಿ ಪ್ರವಚನ, ಅದು ಪರಮ ಪವಿತ್ರವಾದ ಜಾಗ. ನಿಮಿಷ ಮಾತ್ರದಲ್ಲಿ ದಾನವರ ಕುಲವನ್ನು ನಾಶ ಮಾಡಿದ ಒಂದು ಜಾಗ ನೈಮಿಷಾರಣ್ಯ. ಮತ್ತು ನಿಮಿಷ ಮಾತ್ರದಲ್ಲಿ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಯೋಗ್ಯವಾದ ಕಲಿಯನ್ನು ನಿಗ್ರಹ ಮಾಡುವ ನರಸಿಂಹ ಕ್ಷೇತ್ರ ನೈಮಿಷಾರಣ್ಯ. ಅಂತಹ ನೈಮಿಷಾರಣ್ಯದಲ್ಲಿ ಶೌನಕರಿಗೆ ಸೂತಾಚಾರ್ಯರು ಹರಿವಂಶವನ್ನು ಹೇಳ್ತಾ ಇದ್ದಾರೆ. ಅವರು ಹೇಳುವಾಗ ಮೊದಲು ಸೂತಾಚಾರ್ಯನ ಶೌನಕರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ನಿಮ್ಮ ಬಾಯಿಂದ ಅನೇಕ ವಿಚಾರಗಳನ್ನು ಕೇಳಿದ್ದೇವೆ, ಭಾರತವನ್ನು ಕೇಳಿದ್ದೇವೆ, ದೇವತೆಗಳ, ದೈತ್ಯರ, ಗಂಧರ್ವರ, ಸಿದ್ಧರ, ಯಕ್ಷರ ಇವರೆಲ್ಲರ ಕಥೆಗಳನ್ನೆಲ್ಲವನ್ನ ಕೇಳಿದ್ದೇವೆ. ಆದರೆ ಕುರುಗಳ ಮತ್ತು ವೃಷ್ಟಿಗಳ ಅಂದ್ರೆ ಯಾದವರು ಮತ್ತು ಕೌರವರು ಇವರ ವಂಶದ ವಿಸ್ತಾರವನ್ನು ನಾವು ಕೇಳಿಲ್ಲ. ಅಲ್ಲೇನೋ ಮಹಾಭಾರತ ಹೇಳುವಾಗ ಅನೇಕ ಪ್ರಮೇಯಗಳು, ಅನೇಕ ವಿಚಾರಗಳು, ಶಾಂತಿ ಪರ್ವ ಇವೆಲ್ಲವೂ ಬಂತು. ಆದರೆ ಕೌರವರ ವಿಸ್ತಾರವಾದ ವಂಶ ಮತ್ತು ವೃಷ್ಟಿಗಳ ವಿಸ್ತಾರವಾದ ವಂಶವನ್ನ ಕೇಳಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ, ಅದನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ ಸೂತರನ್ನ ಶೌನಕಾದಿಗಳು. ಆಗ ಶೌನಕಾದಿಗಳ ಪ್ರಶ್ನೆಯನ್ನು ಕೇಳಿ ಸೂತಾಚಾರ್ಯ ಅಂತಾರೆ, ಜನಮೇಜಯೇನ ಪೃಷ್ಟಃ ಶಿಶು ವ್ಯಾಸಸ್ಯ ಧರ್ಮವಿತ್ ತತ್ತೇಹಂ ಸಂಪ್ರವಕ್ಷ್ಯಾಮಿ ವೃಷ್ಟೀನಾಂ ವಂಶವಾದಿತಃ. ಮೊದಲಿಗೆ ನೀವು ತಿಳ್ಕೊಳ್ಳಿ ಶೌನಕಾದಿಗಳೇ, ನೀವು ಪ್ರಶ್ನೆ ಕೇಳಿದ್ದಾಯ್ತು. ಜನಮೇಜಯ ರಾಜ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅದಕ್ಕೆ ಅನುಸಾರವಾಗಿ ನಾನು ನಿಮಗೆ ಪ್ರವಚನವನ್ನು ಮಾಡ್ತೇನೆ. ಇದು ಎಲ್ಲ ಕಡೆ ಭಾಗವತದಲ್ಲೂ ಕೂಡ ಮೊದಲಿಗೆ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಎರಡನೇ ಸ್ಕಂದದ ಕೊನೆಯಲ್ಲಿ ನಮ್ಮ ಶೌನಕರಿಗೆ ಸೂತಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ರಾಜ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾನೆ ಆಯಾ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ. ರಾಜ್ಯ ಪ್ರಶ್ನಾನುಸಾರತಃ, ರಾಜ್ಞ ಅಂದ್ರೆ ಪರೀಕ್ಷಿತ ರಾಜ್ಞ, ರಾಜನ ಪರೀಕ್ಷಿತ ರಾಜನ ಪ್ರಶ್ನೆಗೆ ಅನುಸಾರವಾಗಿ ನಾನು ಈ ವಿಚಾರವನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ಜನಮೇಜಯ ರಾಜ ಕೇಳ್ತಾ ಇದ್ದಾನೆ ನಮ್ಮ ವೈಶಂಪಾಯನರನ್ನ. ಮಹಾಭಾರತ ವ್ಯಾಖ್ಯಾನ ಭಕ್ವರ್ಥಂ ಶುಚಿಸ್ತರು. ಮಹಾಭಾರತ ಅಂದ್ರೆ ಭಕ್ವರ್ಥಗಳಿಂದ ಕೂಡಿರ್ತಕ್ಕಂಥದ್ದು. ಮಹಾಭಾರತಕ್ಕೆ ವೇದಗಳಿಗೆ 3 ಅರ್ಥ ಆದರೆ ಭಾರತಕ್ಕೆ ಭಕ್ವರ್ಥ, ಮತ್ತೆ ವಿಶ್ವಸಹಸ್ರನಾಮಕ್ಕೆ ಇನ್ನೂ ಬಹಳ ಅರ್ಥ. ಭಾರತವನ್ನು ಶತಾರ್ಥವನ್ನು ಸ್ಯಾತ್ ವೈಷ್ಣವವನ್ನು ಪದ ಸಹಸ್ರತೆಯಲ್ಲಿ ಭಕ್ವರ್ಥಗಳಲ್ಲಿ ಕೂಡಿರ್ತಕ್ಕಂಥದ್ದು ಅದನ್ನು ಕೇಳಿದ್ದೀನಿ. ಅನೇಕ ಶೂರರ ಕಥೆಗಳನ್ನು ಕೇಳಿದ್ದೀನಿ, ಹೆಸರುಗಳನ್ನು ಕೇಳಿದ್ದೀನಿ. ಆದರೂ ನಚಮೇ ತೃಪ್ತಿರಸ್ತಿ ಕಥ್ಯಮಾನೇ ಪುರಾತನೆ. ಇಷ್ಟು ಕೇಳಿದ್ರು ನನಗೆ ಯಾಕೋ ತೃಪ್ತಿ ಆಗ್ತಾ ಇಲ್ಲ. ಆದ್ರಿಂದ ಭವಾಂಶ ವಂಶಕುಶಲ, ನೀವು ಎಲ್ಲ ವಂಶದ ವಿಚಾರವನ್ನು ಚೆನ್ನಾಗಿ ತಿಳಿದವರಾಗಿದ್ದೀರಿ. ಯಾರ್ಯಾವ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ, ಹೇಗೆ ಎಂಬುದನ್ನೆಲ್ಲ ಚೆನ್ನಾಗಿ ತಿಳಿದಿದ್ದೀರಿ. ತೇಷಾಂ ಪ್ರತ್ಯಕ್ಷದರ್ಶಿವಾನ್, ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥವರಾಗಿದ್ದೀರಿ. ಕಥೆಯಸ್ಸು ಕುಲಂ ತೇಷಾಂ ವಿಸ್ತರೇಣ ತಪೋಧನ. ಹೌದು, ಏನು ಸಂಬಂಧ? ನೀನ್ ಯಾಕೆ ಕೇಳಬೇಕು ಇದನ್ನ? ಜನಮೇಜಯ ನಿನ್ಗೇನು ಸಂಬಂಧ? ಆಗೋದು ಆಗೋಗಿದ್ದಾರೆ, ನೀನ್ ಯಾರಾಗ್ತಾರೋ ನಮ್ಗೆ ಗೊತ್ತಿಲ್ಲ. ಆಗಿ ಹೋದವರ ಕಥೆಯನ್ನು ಕೇಳಿ ಏನು ಪ್ರಯೋಜನ ಅಂತ. ಬಹುಶಃ ಇದಕ್ಕೆ ನಮಗೆ ಮಹಾಭಾರತದಲ್ಲಿ ಉತ್ತರ ಸಿಗೋದಿಲ್ಲ, ಭಾಗವತದಲ್ಲಿ ಉತ್ತರ ಸಿಗೋದಿಲ್ಲ. ನಾವ್ ಯಾಕೆ ಕೇಳಬೇಕು ಈ ಕಥೆಗಳನ್ನ? ಯಾವ್ದಾರು ಇವತ್ತಿದ್ದ ಹೇಳಿ, ಟ್ರಂಪ್ ಏನ್ ಮಾಡ್ತಾ ಇದ್ದಾನೆ, ಇರಾನ್ ನಲ್ಲಿ ಏನಾಗ್ತಾ ಇದೆ, ಯುದ್ಧ ನಿಲ್ಲುತ್ತಾ ಇಲ್ವಾ, ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದೆ ಅದೇನ್ ಮಾಡುತ್ತೆ, ಇದನ್ನ ಯಾವ್ದಾದ್ರು ಬೇಕಾದ್ರೆ ಕೇಳೋಣ. ಅದು ಬಿಟ್ಟು ನಾವು ಯಾವ್ದೋ ರಾಜರಾಗಿ ಹೋದವರ ಬಗ್ಗೆ ನಾವು ಕೇಳೇನು ಪ್ರಯೋಜನ? ನಾವು ಕೇಳಬೇಕಾದ ಕಥೆ ಯಾಕೆ ಕೇಳಬೇಕು ಇದನ್ನ ಅಂದ್ರೆ, ಈ ರಾಜರು ಇವತ್ತಿನ ರಾಜರಂತ ಅಯೋಗ್ಯ ರಾಜರುಗಳು, ಜಗತ್ತು ನಾಶಕ್ಕಾಗಿ ಹುಟ್ಟಿದ ರಾಜರು. ಆಗಿನ ರಾಜರ ಬಗ್ಗೆ ಹೇಳ್ತಾರೆ, ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಷಾಂ ವಿಜ್ಞಾನ ವೈರಾಗ್ಯ ವಿವೀಕ್ಷಯ ವಿಭೋ ವಚೋ ವಿಭೂತಿ ನತು ಪಾರಮಾರ್ಥಂ. ಈ ರಾಜರ ಕಥೆಯೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಕೇವಲ ತಮ್ಮ ಜೀವನದ ಉದ್ದೇಶಕ್ಕೋಸ್ಕರವಾಗಿ ರಾಜರ ಮನೆತನದಲ್ಲಿ ಬಂದವರಲ್ಲ, ಮಹಾವೈರಾಗ್ಯಶಾಲಿಗಳು, ಪರಮ ಹರಿಭಕ್ತಾಗ್ರೇಸರು. ಅದರ ಜೊತೆಗೆ ಪ್ರಜಾ ಕಂಪಾವರಿಗೆ ಯಾವಾಗಲೂ ಕೂಡ ಅಂತಹ ರಾಜರ ಕಥೆ ಕೇಳಿದರೆ ಏನಾಗುತ್ತೆ ಅಂದ್ರೆ, ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ. ರಾಜರ ಕಥೆ 9ನೇ ಸ್ಕಂದದ ಬಗ್ಗೆ ಶ್ರೀಮದಾಚಾರ್ಯ ಅಂತಾರೆ. ಭಾಗವತದ 9ನೇ ಸ್ಕಂದದಲ್ಲಿ ಬರೀ ರಾಜರ ಸೂರ್ಯವಂಶದ, ಚಂದ್ರವಂಶದ, ಯಾದವರ ವಂಶದ ಕಥೆಯನ್ನು ಹೇಳ್ತಾರೆ. ಏನಿದನ್ನು ಕೇಳೋದ್ರಿಂದ ನಮಗೆ ಲಾಭ ಏನು ಅಂದ್ರೆ,
ನಮ್ಮ ಜೀವನಕ್ಕೆ ಮಾಡಲಾಗಿದ್ದಾರೆ. ಅವರ ಕಥೆಯನ್ನು ಕೇಳುವುದರಿಂದ ನಾವು ಹೇಗೆ ಜೀವನ ಮಾಡಬೇಕು, ಆ ರಾಜರ ಕಥೆ ನಮಗೆ ಗೊತ್ತಿದ್ದರೆ ನಾವು ಖಂಡಿತವಾಗಿ ನಮ್ಮ ಜೀವನವನ್ನು ಮಾಡುವ ಪದ್ಧತಿಯನ್ನು ತಿದ್ದುಕೊಂಡು ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ತೀವಿ. ರಾಯರ ಚರಿತ್ರೆಯನ್ನು ಕೇಳಬೇಕು. ಯಾಕೆ ಕೇಳಬೇಕು? ರಾಯರೇನೋ ಸಂತಾನ ಸಂಪತ್ತು ಶುದ್ಧ ಭಕ್ತಿ ಕೊಟ್ಟು ಬಿಡ್ತಾ ಇದ್ದಾರೆ. ನಾವ್ಯಾಕೆ ಕೇಳಬೇಕು ಅಂದ್ರೆ, ರಾಯರಿಗೆ ದಾರಿದ್ರ್ಯ ಬಂತು, ಹೇಗಿದ್ರು ನೋಡು, ಬಾಯಿಗೆ ಬರ್ಕೊಂಡಿಲ್ಲ. ರಾಯ ಸಂಪತ್ತು ಬಂತು, ಬೀದಿಯಲ್ಲಿ ನಿಂತುಕೊಂಡು ತಮ್ಮ ಸಂಪತ್ತನ್ನು ಪ್ರದರ್ಶನ ಮಾಡಲಿಲ್ಲ. ಹೇಗೆ ರಾಯರು ತಮ್ಮ ಸಂಪತ್ತು ವಿಪತ್ತುಗಳಲ್ಲಿ ಯಾವ ರೀತಿ ಜೀವನ ಮಾಡಿದ್ರು ಎಂಬುದನ್ನು ನಮಗೆ ತೋರಿಸುತ್ತೆ. ಕುಂತಿದೇವಿ ಕಥೆಯನ್ನು ಕೇಳ್ತೇವೆ, ಪಾಂಡವರ ಕಥೆಯನ್ನ. ಕುಂತಿದೇವಿ 85 ವರ್ಷಗಳಾಗೋಗಿತ್ತು. ಆದ್ಮೇಲೆ ಪರಮಾತ್ಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನಾನು ನಿನ್ನಲ್ಲಿ ಒಂದು ವರವನ್ನು ಕೇಳ್ತೀನಿ, ಕೊಡು ಅಂತ. ಏನು ವರ? ಬಂಗಾರದ ಸರ ಅಂತ ಕೇಳಿದ, ಬಂಗಾರದ ಸಿಂಹಾಸನವ, BMW ಕಾರಣ, ಯಾವ್ದು ಕೇಳಿದವಳು? ನಾವು ಅದನ್ನು ಕೇಳಬೇಕು. ಪುರಾಣಗಳನ್ನು ಯಾಕೆ ಕೇಳಬೇಕು ಅಂದ್ರೆ, ದೇವತೆಗಳ ಬಳಿಗೆ ಹೋದ ಮೇಲೆ, ದೇವರ ಬಳಿಗೆ ಹೋದ ಮೇಲೆ ಏನು ಕೇಳಬೇಕು ಅಂತ ಗೊತ್ತಿರಲ್ಲ. ಸುಮ್ಮನೆ ಕಾರ್ ಪಂಚರ್ ಆಗದೆ ಅನುಗ್ರಹ ಮಾಡು ಸ್ವಾಮಿ, ಇದೊಂದು ಕೇಳೋ ಪ್ರಶ್ನೆನ ಇದು? ಅದು ಹೇಗಿರಬೇಕು ಪ್ರಶ್ನೆ? ಅದಕ್ಕೆ ಕುಂತಿ ಕೇಳ್ತಾರೆ, ಸ್ವಾಮಿ ಜೀವನದಲ್ಲಿ ನಿರ್ಭಯವಾಗಿ ನಿರ್ವಿಘ್ನವಾಗಿ ನಿನ್ನ ಪಾದಾರವಿಂದಗಳ ಆರಾಧನೆ ಮಾಡಬೇಕು ಅಂದ್ರೆ ಅಭಿಮಾನವನ್ನು ತೆಗೆಯಬೇಕು ಅಂತ ನಮ್ಗೆ ಗೊತ್ತೇ. ಅಭಿಮಾನ ಇರೋದ್ರಿಂದಲೇ ದೇವರ ಮನೆ ಕಟ್ಟಿದ ಕೂತ್ಕೊಂಡು ದೇವರ ಪೂಜೆ ಮಾಡ್ತಾ ಇದ್ರು ಕೂಡ ಎಲ್ಲೋ 200 ಅಡಿ ದೂರದಲ್ಲಿ ಬೆಡ್ ಮೇಲೆ ವೈಬ್ರೇಷನ್ ಆದ ಮೊಬೈಲ್ ಸೌಂಡ್ ಕೇಳಿಸುತ್ತೆ, ಗಂಟೆ ಬಾರಿಸ್ತಾ ಇದ್ರು ಕೂಡ. ಇದಕ್ಕೆ ಕಾರಣ ಏನು? ದೇಹಾಭಿಮಾನ. ದೇಹಾಭಿಮಾನ ಇರೋದರಿಂದ ನಮಗೆ ದೇವರ ಬಗ್ಗೆ ಗಮನ ಇಲ್ಲ, ಬೇರೆ ಪದಾರ್ಥಗಳ ಬಗ್ಗೆ, ಲೌಕಿಕ ಪದಾರ್ಥಗಳ ಬಗ್ಗೆ ನಮಗೆ ಗಮನ. ಅದಕ್ಕೆ ಕುಂತಿ ಕೇಳ್ತಾರೆ, ವಿಶ್ವೇಶ್ವರ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವದೇಶಮೇ ಸ್ನೇಹವಾಶಮೇಮಂ ಚಿಂದಿ ದೃಢಂ ಪಾಂಡುಷು ವೃಷ್ಟಿಷು ಅಂತ. ಪಾಂಡವರಲ್ಲಿ ಮತ್ತು ಯಾದವರಲ್ಲಿ ಅಭಿಮಾನವನ್ನು ತೆಗಿ. ಮತ್ತೆ ಅಭಿಮಾನ ಇದೆ ಜೀವನ ಹೆಂಗ್ ಮಾಡ್ತೀವಿ? ಅಭಿಮಾನ ಬೇಕು. ಯಾವ ರೀತಿ ಅಭಿಮಾನ ಬೇಕು? ನನ್ನ ಮಕ್ಕಳು ನನ್ನ ಬಂಧುಗಳು ಅಂತಲ್ಲ, ಈ ನನ್ನ ಮಕ್ಕಳು ಬಾಂಧವರೆಲ್ಲ ಗೋಪಿಚಂದ್ರನ ಹಂಚಿಕೊಳ್ತಾರೆ, ಮುದ್ರೆ ಹಂಚಿಕೊಳ್ತಾರೆ, ಏಕಾದಶಿ ಊಟ ಮಾಡೋದಿಲ್ಲ, ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾರೆ. ಇಂತಹ ವೈಷ್ಣವರು ನನ್ನ ಬಂಧುಗಳು ಎನ್ನುವ ಅಭಿಮಾನವನ್ನು ಕೊಡು. ಕೆಟ್ಟ ಅಭಿಮಾನ ಬೇಡ, ಅವ್ರು ಏನ್ ಮಾಡಿದ್ರು ತಿಂದ್ರು ನನಗೆ ಅಭಿಮಾನ ಬೇಡ ಅಂತ. ಹೀಗೆ ಪುರಾಣಗಳನ್ನ ಕೇಳುವುದರಿಂದ ಅನೇಕ ವಿಷಯಗಳು ನಮಗೆ ಗೊತ್ತಾಗತ್ತೆ. ಹಾಗೆ ಕೇಳಬೇಕು ಪ್ರವಚನವನ್ನ, ಹಾಗೆ ಹೇಳಬೇಕು. ಜನರಿಗೆ ನಾವು ಏನು ಕೇಳಿದರೆ ಉದ್ಧಾರ ಆಗ್ತೀವಿ, ಏನು ಬಿಟ್ಟರೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಗೊತ್ತಾಗಬೇಕು. ಆದ್ರಿಂದ ಈ ರಾಜರ ವಂಶದ ಚರಿತ್ರೆಯನ್ನು ಕೇಳುವುದರಿಂದ ನಮಗೆ ಪರಮಾತ್ಮನಲ್ಲಿ ಭಕ್ತ್ಯುದ್ರೇಕವಾಗುತ್ತೆ. ಅದಕ್ಕಾಗಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ರಾಜರ ಕಥೆಯ ಉದ್ದೇಶಗಳೇನು ಅಂತಂದ್ರೆ, ಆ ರಾಜರೆಲ್ಲ ಹರಿಭಕ್ತರಾಗಿದ್ದಾರೆ. ಹರಿಭಕ್ತರಾದ ರಾಜರು ಹರಿಭಕ್ತಿಯನ್ನು ಮಾಡಿದ್ದಾರೆ, ಹರಿಭಕ್ತರ ಜೊತೆಗೆ ವಿಹಾರ ಮಾಡಿದ್ದಾರೆ. ಇವತ್ತು ನಾವು ಭೀಮಸೇನ ದೇವರ ಕಥೆ ಕೇಳ್ತೀವಿ ಮಹಾಭಾರತದಲ್ಲಿ. ಮಹಾಭಾರತದ ಭೀಮಸೇನ ದೇವರ ಕಥೆ ಕೇಳುವಾಗ ಭೀಮಸೇನ ದೇವರದೊಂದು ಪ್ರತಿಜ್ಞೆ ಇತ್ತು, ನಾನೆಂದೂ ವೈಷ್ಣವರ ಜೊತೆ ಯುದ್ಧ ಮಾಡೋದಿಲ್ಲ, ವೈಷ್ಣವರ ವಿರೋಧ ಮಾಡೋದಿಲ್ಲ, ವೈಷ್ಣವರ ಸ್ನೇಹವನ್ನೇ ಮಾಡ್ತೀನಿ ಹೊರತು ಅದನ್ನು ಬಿಟ್ಟು ಮತ್ತೊಬ್ಬರದಿಲ್ಲ. ಹೌದು, ಇದು ನಾವು ಮಾಡೋದ್ರಿಂದ ನಮಗೆ ಲಾಭ, ಅದು ನಾವು ಬೆಳೆಸ್ಕೋಬೇಕು. ಇವತ್ತು ನಮ್ಮ ಸಂಪರ್ಕ ಎಲ್ಲ ವೈಷ್ಣವೇತರದ ಸಂಪರ್ಕವೇ ಇರ್ತವೆ, ವೈಷ್ಣವರ ಸಂಪರ್ಕ ಬಹಳ ಕಡಿಮೆ. ವೈಷ್ಣವರನ್ನು ಕಂಡ್ರೆ ಅಂಗಾರಕ್ಷತೆ ನಮ್ದ, UM ದ, RM ದ, SM ದ, ಹೀಗೆ ಅಂಗಾರಕ್ಷತೆಯಲ್ಲೇ ಲೆಕ್ಕ ಹಾಕೋದಾಗಿರುತ್ತೆ ನಮ್ಗೆ. ಕೊನೆಗೆ ಅವ್ರು ಕೇಳಿಬಿಡ್ತೀವಿ, ನಿಮ್ದು ಯಾವ ಮಠ ಅಂತ. ಮಠಕ್ಕೆ ಮೋಕ್ಷವಾ ಮತಕ್ಕೆ ಮೋಕ್ಷವಾ? ಮತಕ್ಕೆ ಮೋಕ್ಷ. ಅವನ ಅಂಗಾರಕ್ಷತೆ ಇಟ್ಕೊಂಡಿದ್ದಾನೆ ಅಂದ್ರೆ ನಮಸ್ಕಾರ ಕರ್ಹ ಅಂತಷ್ಟೇ. ಗೋಪೀಚಂದನ ಇತ್ತಾಂಗ ಎಂ ಪಶ್ಯತಿ ಚಕ್ಷುಷ. ಗೋಪೀಚಂದನವನ್ನು ಇಟ್ಟ ವ್ಯಕ್ತಿ ಕಣ್ಣಿನಿಂದ ಯಾವ್ಯಾವ ಪದಾರ್ಥಗಳನ್ನು ನೋಡುತ್ತಾನೆ ಆ ಪದಾರ್ಥಗಳೆಲ್ಲ ಶುದ್ಧಿಯಾಗುತ್ತೆ. ಇಟ್ಟವನೆಷ್ಟು ಶುದ್ಧಿಯಾಗಿರಬೇಡ. ಇದನ್ನೆಲ್ಲವನ್ನು ನಾವು ತಿಳಿಯಬೇಕು. ಹಾಗಾಗಿ ಭೀಮಸೇನ ದೇವರ ಪ್ರತಿಜ್ಞೆ, ಆ ಪ್ರತಿಜ್ಞೆ ಅವರು ಮಾಡಿದ್ರು ನಮಗೆ ಸಂಬಂಧ. ದುರ್ಯೋಧನ ದ್ರೌಪದಿ ಸೀರೆ ಹೇಳ್ದ, ನಾವು ಎಳೆಯಣ ಅಂತ ಬೇಕಾದ್ರೆ ನೋಡ್ತಾರೆ ಹೊರತು ಭೀಮಸೇನ ದೇವರ ವಾಕ್ಯ ಅವರಿಗೆ ಜ್ಞಾಪಕ ಇರಲ್ಲ. ಹಾಗಾಗಿ ದೊಡ್ಡವರ ಕಥೆಯನ್ನು ಕೇಳಿದಾಗ ಕೆಲವು ಮಾಡಬಾರದು, ಕೆಲವು ಮಾಡಬೇಕು ಎನ್ನುವುದು ನಮಗೆ ಗೊತ್ತಾಗಬೇಕು. ಹಾಗಾಗಿ ಮುಖ್ಯವಾಗಿ ಅಂತಹ ಪುರಾಣಗಳನ್ನು ಕೇಳುವಾಗ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅದೆಲ್ಲವನ್ನು ತಿಳಿದು ನಾವು ಪ್ರವಚನವನ್ನು ಕೇಳಬೇಕು. ಯಸ್ಯಾನ್ವಯೇ ತಾಂಸ್ಥಾನಿಚ್ಛಾಮಿ ವೇದಿತು ಸತ್ವಂ ಸರ್ವ ವಿಶೇಷೇಣ ಕಥೆಯಸ್ವ ಮಹಾಮನೆ ತೇಷಾಂ ಪೂರ್ವ ವಿಸೃಷ್ಟಿಂಚ ವಿಚಿಂತೆ ಮಾಂ ಪ್ರಜಾಪತೆ. ಅವರೆಲ್ಲ ರಾಜರ ಚರಿತ್ರೆಯನ್ನು ನಮಗೆ ಹೇಳ್ರಿ. ರಾಜರಿಲ್ಲದೆ ಇರಬಹುದು, ರಾಜರ ಚರಿತ್ರೆ ಪರಮ ಪವಿತ್ರವಾದದ್ದು. ಅದಕ್ಕೆ ಸುಮಧ್ವದಲ್ಲಿ ಹೇಳ್ತಾರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾರಿ ಅಂತ. ಪರಮಾತ್ಮನಲ್ಲಿ ಭಕ್ತಿ ಅಂದ್ರೆ ಸಾಕ್ಷಾತ್ತಾಗಿ ಬರೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾದ್ರೆ ಪರಮಾತ್ಮನ ಭಕ್ತರ
ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು, ಪರಮೋತ್ಕೃಷ್ಟವಾಗಿ ಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು ಅವರವರ ಯೋಗ್ಯತೆಗೆ ತಕ್ಕಂತೆ. ಹಾಗಾಗಿ ಅಂತ ಭಗವದ್ಭಕ್ತರ ಚರಿತ್ರೆಯನ್ನ ನಮಗೆ ನಿರೂಪಣೆ ಮಾಡಬೇಕು ಅಂತ ಹೇಳಿದಾಗ ಸುತಾಚಾರ್ಯರು ಇದನ್ನು ಹೇಳ್ತಾರೆ. ಯಾರು ಹರಿವಂಶದ ಕಥೆಯನ್ನು ಕೇಳ್ತಾರೆ, ಸ್ವವಂಶಧಾರ ಯಚ್ಚೇವಾಂ ಧಾರಯೇದ್ವಾಪಿ ಶೃಣಯಾತ್ವ ಅಪ್ಯಭೀಕ್ಷುಷಃ ಸ್ವವಂಶಧಾರಣ ಕೃತ್ವ ಸರ್ವಲೋಕೆ ಮಹೀಯತೆ. ಈ ಹರಿವಂಶವನ್ನು ಕೇಳುವುದರಿಂದ ಕೇಳಿದ ವ್ಯಕ್ತಿ ಸ್ವರ್ಗಾದಿ ಲೋಕಗಳಲ್ಲಿ ಆನಂದವನ್ನು ಪಡೆಯುತ್ತಾನೆ ಮತ್ತು ತನ್ನ ಮಕ್ಕಳನ್ನು ಪಡೆಯುತ್ತಾನೆ. ಧನ್ಯಂ ಯಶಸ್ಸಂ ಚತುರ್ಭ್ಯಂ ಸ್ವರ್ಗಂ ಆಯುಷ್ಯವರ್ಧನಂ ಕೀರ್ತನಂ ಸ್ವವಂಶಾನಾಂ ಸ್ವ ಸ್ಥಿರಕೀರ್ತೀನಾಂ ಸರ್ವೇಷಾಂ ಪುಣ್ಯಕರ್ಮಣಾಂ. ಹರಿವಂಶವನ್ನು ಕೇಳುವುದರಿಂದ ಇದರಿಂದ ಅವನು ಧನ್ಯರಾಗುತ್ತಾನೆ. ಧನ್ಯ ಅಂದ್ರೆ ಏನು ಅಂತಂದ್ರೆ ಕೃತಕೃತ್ಯ ಅಂತ ಅರ್ಥ ಅಲ್ಲ. ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡದೇ ಇರತಕ್ಕಂಥವನಿಗೆ ಧನ್ಯ ಇತ್ಯ ವಿಧೀಯತೆ ಅಂತಾರೆ. ಅಂತಹ ಧನ್ಯನಾಗುತ್ತಾನೆ, ಗುಣಪೂರ್ಣನಾಗುತ್ತಾನೆ, ಆಯುಷ್ಯವಂತನಾಗುತ್ತಾನೆ, ಕೀರ್ತಿವಂತನಾಗುತ್ತಾನೆ. ಹರಿವಂಶವನ್ನು ಕೇಳುವುದರಿಂದ ಶತ್ರುಗಳ ನಾಶ, ಸ್ವರ್ಗ ಪ್ರಾಪ್ತಿ, ಆಯು ಪ್ರಾಪ್ತಿ, ಕೀರ್ತಿ, ಸ್ಥಿರಕೀರ್ತಿ ಇವೆಲ್ಲವೂ ಸಿಗುತ್ತೆ. ಅಂತಹ ಒಂದು ಶ್ರೇಷ್ಠವಾದ ಹರಿವಂಶದ ಕಥೆಯನ್ನು ಹೇಳ್ತೀನಿ ಎಂಬುದಾಗಿ ಹೇಳ್ತಾ, ಪ್ರಾರಂಭದಲ್ಲಿ ಎಲ್ಲ ಪುರಾಣಗಳಲ್ಲಿ ಮೊದಲಿಗೆ ಹೇಳೋದು ಸೃಷ್ಟಿಯ ವಿಚಾರವನ್ನು ಹೇಳ್ತಾರೆ. ಯಾಕೆ ಸೃಷ್ಟಿಯ ವಿಚಾರ ಹೇಳ್ತಾರೆ? ಒಂದು ಪುರಾಣದಲ್ಲಿ ಹೇಳಿದ್ರೆ ಸಾಕಲ್ವಾ? ಎಲ್ಲೊಂದು ಭಾಗವತದಲ್ಲೂ ಭಾರತದಲ್ಲೂ ಒಂದು ಕಡೆ ಸೃಷ್ಟಿಯ ವಿಚಾರವನ್ನು ಹೇಳಿಬಿಟ್ರೆ ಸಾಕು. ಎಲ್ಲಾ ಪುರಾಣಗಳಲ್ಲಿ ಯಾಕೆ ಇದನ್ನು ನಿರೂಪಣೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾರೆ. ಸೃಷ್ಟಿಯನ್ನು ಕೇಳುವುದರಿಂದ ದೇವತೆಗಳ ತಾರತಮ್ಯ ಗೊತ್ತಾಗುತ್ತೆ. ಸೃಷ್ಟೌ ಲಯೇಚ ತಾರತಮ್ಯಂ, ಸೃಷ್ಟಿಯ ಮತ್ತು ಲಯದಲ್ಲಿ ತಾರತಮ್ಯದ ಜ್ಞಾನ ಆಗುತ್ತೆ. ಇನ್ನೊಂದು ಲಾಭ ಏನು ಅಂತಂದ್ರೆ, ದೊಡ್ಡ ಲಾಭ, ನಾವು ಪುನಃ ಈ ದುಃಖಮಯವಾದ ಸಂಸಾರಕ್ಕೆ ಬರೋದಿಲ್ಲ. ಸಂಸಾರ ದುಃಖ ಅಂತ ನಮಗೆ ಗೊತ್ತಾಗೇ ಇಲ್ಲ ನಮಗೆ. ಯಾಕೆಂದ್ರೆ ಎಮ್ಮೆ ಕೆಸರಲ್ಲಿ ಬಿದ್ದು ಹೊರಗಾಡ್ತಾ ಇರುತ್ತೆ, ಹಂದಿ ಊರಿನ ಕೆಸರಲ್ಲಿ ಬಿದ್ದು ಹೊರಗಾಡ್ತಾ ಇರುತ್ತೆ. ಹೊರಹಾಚ ದಯವಿಟ್ಟು ಹೊರಗೆ ಬರ್ರಿ, ಬಹಳ ಹೊಲಸಿದೆ, ಇದನ್ನು ಮಾಡಬೇಡಿ, ನೀವು ಬನ್ರಿ ಮಡ್ಮಾತ್ ಮಾಡ್ರಿ ಅಂತ. ಅದಕ್ಕೆ ಅದು ಹೊಲಸು ಅಂತ ಗೊತ್ತೇ ಇಲ್ಲ. ಹಾಗೆ ಸಂಸಾರದ ದುಃಖ ನಮಗೆ ದುಃಖ ಅಂತಲೇ ಗೊತ್ತಿಲ್ಲ. ಯಾಕೆಂದ್ರೆ ಸಂಸಾರದ ಸುಖ ಏನಿದೆ, ಈ ಸುಖದಲ್ಲಿ ದುಃಖ ಸೇರಿಕೊಂಡಿದೆ. ಸಂಸಾರದ ಸುಖದಲ್ಲಿ ದುಃಖ ಇದೆ. ಆದ್ದರಿಂದ ಈ ದುಃಖವಿಲ್ಲದೇ ಇರುವ ಸುಖ ಒಂದಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಸುಖ ಅಂತ ಹೇಗಿರಬೇಕು? ಇವತ್ತು ಒಳ್ಳೆಯ ಅಡಿಗೆ ಮಾಡಿದ್ದಾರೆ, ಕಂಠಮಟ್ಟ ಹೊಡೆಯೋದಲ್ಲ. ನಾಳೆ ತನಕ ಹಸಿವೆ ಆಗಬಾರ್ದು, ಹಂಗೆ ತಿನ್ಬೇಕು. ತಿಂತೀವಾ? ಅಸಿಡಿಟಿ ಪ್ರಾಬ್ಲಮ್, ಮಹಾ ಅಸಿಡಿಟಿ. ಊಟ ಆದ ಕೂಡಲೇ ಇನ್ನೊಂದು ಕುಡಿಬೇಕು, ಸೋಡಾ ಕುಡಿಬೇಕು, ಮಹಾ ಕಷ್ಟಪಡಬೇಕು, ಬಹಳ ಕಷ್ಟ. ಅಂದ್ರೆ ಸುಖದಲ್ಲಿ ದುಃಖ ಇದೆ. ದುಃಖ ಇಲ್ಲದೆ ಇರತಕ್ಕಂಥ ಒಂದು ಸುಖ ಇದೆ, ಅದೆಲ್ಲಿದೆ? ಮೋಕ್ಷದಲ್ಲಿದೆ. ಪರಮಾತ್ಮನ ಅನುಗ್ರಹದಿಂದ ಸಿಗತಕ್ಕಂತಹ ಮೋಕ್ಷದಲ್ಲಿ ಇವ ನೋಡ್ರಿ, ಸ್ಕೂಲಿಗೆ ಕಳಿಸ್ತಾರೆ, ವರ್ಷ ಪೂರ್ತಿ ಚೆನ್ನಾಗಿರುತ್ತೆ, ವರ್ಷದ ಕೊನೆಗೆ ದುಃಖ ಪ್ರಾರಂಭ ಆಗುತ್ತೆ, ಎಕ್ಸಾಮ್ಸ್. ದುಃಖ, ಸುಖ ಒಂದು ರೀತಿ ದುಃಖ. ಪ್ರತಿಯೊಂದರಲ್ಲೂ ಹೀಗೆ ಸುಖದ ಜೊತೆಗೆ ದುಃಖ ಭೂಯಿಷ್ಠವಾಗಿದೆ. ದುಃಖ ಇರಬಾರದು ಅಂದ್ರೆ ದುಃಖ ಇಲ್ಲದೆ ಇರತಕ್ಕಂತಹ ಸುಖ ಪರಮಾತ್ಮನಿಂದ ಮಾತ್ರ ಸಾಧ್ಯ. ನಮ್ಮೊಳಗಿರುವ ಆ ಸುಖ ನಮಗೆ ಸಿಗದೇ ಇದ್ದಾಗ ಅದನ್ನು ಪರಮಾತ್ಮ, ಆ ಪರಮಾಚ್ಛಾದಿಕ ಜೀವಾಚ್ಛಾದಿಕಗಳನ್ನು ದೂರ ಮಾಡಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕಾಗಿ ಸೃಷ್ಟಿಯನ್ನು ಹೇಳ್ತಾರೆ. ಮೊದಲಿಗೆ ಸಾಕ್ಷಾತ್ ಶ್ರೀಹರಿ 100 ವರ್ಷಗಳ ಕಾಲ ಪ್ರಳಯವನ್ನು ಮಾಡ್ತಾನೆ. 100 ವರ್ಷಗಳ ಕಾಲ ಪ್ರಳಯ. ಅಷ್ಟು ದಿವಸ ಪ್ರಳಯ ಆಗಬೇಕು. ಮತ್ತು ಇಷ್ಟು ದೊಡ್ಡ ಪ್ರಪಂಚವನ್ನು ಮುಳುಗಿಸ್ಬೇಕಲ್ಲ. ಎಲ್ಲೆಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೋ, ಎಷ್ಟು ರಾಷ್ಟ್ರಗಳು, ಎಷ್ಟು ದೇಶಗಳು, ಎಲ್ಲೆಲ್ಲಿ ಬಂಗಾರ ಹೋಗಿದೆಯೋ, ಪ್ಲಾಟಿನಂ ಎಲ್ಲೆಲ್ಲಿ ಹೋಗಿದೆಯೋ, ಕಬ್ಬಣ ಎಲ್ಲಿ ಹೋಗಿದೆಯೋ, ಯಾವುದೋ ದೇಶದಲ್ಲಿ ಬೆಳೆದ ಕಬ್ಬಣ ನಮ್ಮ ಮನೆ ರೂಪಿಗೆ ಹಾಕಿರ್ತೀವಿ. ಆ ಕಬ್ಬಣ ಮತ್ತೆ ಅದೇ ಮೈನ್ಸಿಗೆ ತಗೊಂಡು ಹೋಗ್ಬೇಕು. ಯಾವುದೋ ಆಫ್ರಿಕಾದ್ದು, ಆಸ್ಟ್ರೇಲಿಯಾದ್ದು ಬಂಗಾರ ತಗೊಂಡ್ಬಂದು ನಮ್ಮ ಕೊರಳಲ್ಲೂ, ಕಿವಿಲೋ, ಮುಗಲು ಹಾಕೊಂಡಿರ್ತೀವಿ. ಅದನ್ನೆಲ್ಲ ಸುಡಬೇಕು, ಭಗವಂತ ಪಾಕ ಮಾಡಬೇಕು. ಪಾಕಕ್ಕೆ ಮೊದಲು ಪದಾರ್ಥ ತಂದಿಟ್ಟಿರ್ತೀವಿ ನಾವು. ಅಡಿಗೆಗೆ ಎಲ್ಲ ತಂದಿಟ್ಟಿರ್ತೀವಿ. ಆದ್ರೆ ಅದನ್ನೆಲ್ಲ ಅಡಿಗೆಯನ್ನು ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ತಾನು ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿ ಮಾಡಿದ್ದನ್ನು ನಾವು ಲಯ ಮಾಡ್ತೀವಿ, ನಾವು ಅದನ್ನು ತಿಂದು ಬಿಡ್ತೇವೆ. ಹಾಗೆ ಭಗವಂತ ಪ್ರಪಂಚವನ್ನು ಲಯ ಮಾಡಿದ್ದು 100 ವರ್ಷ ತೋಡ್ತಾನೆ. 100 ವರ್ಷ ಲಯ ಮಾಡಿದ ಭಗವಂತ 100 ವರ್ಷ ಮಲಗಿ ಬಿಡ್ತಾನಂತೆ. ಒಂದು 100 ವರ್ಷ ಅಂದ್ರೆ ಎಷ್ಟು ದಿವಸ ಗೊತ್ತಾ? 432 ಕೋಟಿ ವರ್ಷಗಳಾದರೆ ಒಂದು ದಿವಸ ಬ್ರಹ್ಮದೇವರಿಗೆ 432 ಕೋಟಿ ವರ್ಷಗಳು ನಮ್ಮ ಲೆಕ್ಕದಲ್ಲಿ. ಅಂತಾದ ಬ್ರಹ್ಮದೇವರಿಗೆ 100 ವರ್ಷ. ಆ ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ ಒಂದು ಕಣ್ಣು ರೆಪ್ಪೆ ಪರನಾಮ ನಿಮೇಶಕ ಅಂತೆ. ಕಣ್ಣು ರೆಪ್ಪೆ ಹೊಡೆಯುವಷ್ಟು ಕಾಲ ಪರಮಾತ್ಮನಿಗೆ ಆಗೋಗ್ಬಿಡುತ್ತೆ. ಅಂತ ದೇವರು 100 ವರ್ಷ ಮಲ್ಕೊಂಡ್ಬಿಡ್ತಾನೆ. ಲಕ್ಷ್ಮೀ ಭುಜಾಂತರಗತ ಸ್ವರತೋ ಜಾಗ್ರೆ.
ಲಕ್ಷ್ಮೀದೇವಿ ಯಾವಾಗಲೂ ಕರೀತಾನಂತೆ ಪರಮಾತ್ಮ, ಏಕಾಂತಕ್ಕೆ ಬಾ ಏಕಾಂತಕ್ಕೆ ಬಾ ಅಂತ. ಲಕ್ಷ್ಮೀದೇವಿ ಅಂತ ಮಕ್ಕಳೆಲ್ಲ ಇದ್ದಿರ್ತಾರೆ, ನಾಚಿಕೆ ಆಗಿಲ್ಲ, ಇನ್ನು ಮಕ್ಕಳು ಮಲಗಿಲ್ಲ ಅಂತಾಳಂತ ಲಕ್ಷ್ಮೀದೇವಿ. ಯಾಕೆಂದ್ರೆ ಲಕ್ಷ್ಮೀದೇವಿ ಏಕಾಂತ ಇಲ್ಲೇ ಇಲ್ಲ. ಪರಮಾತ್ಮನ ಕಣ್ಣಲ್ಲಿ ಸೂರ್ಯಚಂದ್ರರಿದ್ದಾರೆ, ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ, ಮೂಗಿನಲ್ಲಿ ನಾಸದಸರಿದ್ದಾರೆ, ಬಾಯಲ್ಲಿ ಅಗ್ನಿ ಇದ್ದಾನೆ, ಆತನ ದೇಹದ ತುಂಬ ದೇವತೆಗಳಿದ್ದಾರೆ. ಹೇಗೆ ಏಕಾಂತ ಸಾಧ್ಯ ಪರಮಾತ್ಮನಿಗೆ? ಪರಮಾತ್ಮನಿಗೆ ಅಂತ ಲಕ್ಷ್ಮೀದೇವಿ ಎಲ್ಲಾ ಮಕ್ಕಳು ಎದ್ದಿದ್ದಾರೆ, ಏಕಾಂತ ಆಗೋದಿಲ್ಲ. ಆಗ ಪರಮಾತ್ಮ ಏನ್ ಮಾಡ್ತಾನೆ, ಎಲ್ಲರನ್ನು ಮಲಗಿಸಿಬಿಡ್ತೀನಿ, ಎಲ್ಲರನ್ನ 3 ವರ್ಷಗಳ ಕಾಲ ಮಲಗಿಸಿಬಿಡ್ತಾನೆ. ಶೇಷದೇವರನ್ನು ಮಲಗಿಸಿಬಿಡ್ತಾನೆ. ಸ್ವಯಂ ಶೇಷದೇವರ ಹಾಸಿಗೆಯಾಗಿ ಲಕ್ಷ್ಮೀದೇವಿ ಆಗಿರ್ತಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ನಿತ್ಯ ತೃಪ್ತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೇವೆ. ಪರಮಾತ್ಮನ ನಿತ್ಯ ಸೇವೆಯನ್ನು ಲಕ್ಷ್ಮೀದೇವಿ ಏಕಾಂತದಲ್ಲಿ ಮಾಡ್ತಾರೆ. 3 ವರ್ಷ ಸ್ವರತೋ ಅಪಿಚಾಗ್ಲಿ, ಅಂದ್ರೆ ದೇವರಿಗೆ ಸುಖ ಇರಲಿಲ್ಲ, ಹೊಸದಾಗಿ ಸುಖವಂತು ಅಂತ ತಿಳಿಯಬಾರದು. ಸ್ವರತಃ ಅಪಿ, ಪರಮಾತ್ಮ ಸ್ವರವಣ, ತನ್ನಿಂದ ತಾನೇ ಅವನಿಗೆ ಆನಂದ. ನಮಗಿಲ್ಲ, ನಮಗೆ ಮೊಬೈಲ್ ಕೈಲಿದ್ರೆ ಜೀವನ. ಬಚ್ಚಲ ಮನೆಗೆ ಹೋಗಿ ಮೊಬೈಲ್ ಇರಬೇಕು, ಒಂದು ಸ್ಟ್ಯಾಂಡ್, ಮೊಬೈಲ್ ಸ್ಟ್ಯಾಂಡ್. ಟಾಯ್ಲೆಟ್ಗೆ ಹೋದ್ರೆ ಅಲ್ಲೊಂದು ಸ್ಟ್ಯಾಂಡು, ಅಲ್ಲಿ ತಗೊಳಕ್ಕೆ ಇಟ್ಕೋಬೇಕು. ಯಾಕೆ ಫೋನ್ ಬಂದ್ಬಿಟ್ರೆ ಮತ್ತೆ ಏನ್ ಹೇಳ್ತಾರೋ ಏನ್ ಹೇಳಂಗಿಲ್ಲ, ಬರ್ತಾ ಇಲ್ಲ ಅಂತ ಕೇಳ್ತಾರಷ್ಟೇ. ಪುರಾಣದಾಗೆ ಕೂತಿರ್ತೆ, ಬರ್ತಾ ಇಲ್ಲ ಮನೆಗೆ ಅಂತ ಕೇಳ್ತಾರಷ್ಟೇ, ಮತ್ತೇನಿಲ್ಲ. ಹಾಗೆ ಎಲ್ಲಾ ಕಡೆ ಬಾತ್ರೂಮ್ ಅಲ್ಲಿ, ಟಾಯ್ಲೆಟ್ ಅಲ್ಲಿ, ಬೆಡ್ರೂಮ್ ಅಲ್ಲಿ ಎಲ್ಲಾ ಕಡೆ ಗುರು ಗುರು ಅಂತ ಇರ್ಬೇಕು. ಅದಂದ್ರೆ ನಿಮಗೆ ಜೀವನ ಗುರು ಗುರು ಅಂತ ಇರುತ್ತೆ. ಹಾಗೆ ಪರಮಾತ್ಮ ಸ್ವರವಣ, ಇನ್ನೊಂದು ಪದಾರ್ಥದಿಂದ ಅವನಿಗೆ ಸುಖದ ಅಪೇಕ್ಷೆ ಇಲ್ಲ. ನಮಗೆ ಹಾಗಲ್ಲ, ಊಟದಿಂದ ಸುಖ, ಹೆಣ್ಣಿನಿಂದ ಸುಖ, ಗಂಡಿನಿಂದ ಸುಖ, ಮಕ್ಕಳಿಂದ ಸುಖ, ಬಡದಿಯಿಂದ ಸುಖ, ಬಟ್ಟೆಯಿಂದ ಸುಖ, ಮನೆಯಿಂದ ಸುಖ, ದುಡ್ಡಿನಿಂದ ಸುಖ. ಪರಮಾತ್ಮನಿಗೆ ಹಾಗೆ ಯಾವುದೂ ಇಲ್ಲ, ತನೇ ಸ್ವರವಣ ಪರಮಾತ್ಮ. ಅಂತಹ ಸ್ವರವಣನಾದ ಪರಮಾತ್ಮ 100 ವರ್ಷಗಳ ಕಾಲ ಮಲಗಿ ಮತ್ತೆ 100 ವರ್ಷಗಳ ಕಾಲ ಸೃಷ್ಟಿಯನ್ನು ಮಾಡುತ್ತಾನೆ. ಸೃಷ್ಟಿಯನ್ನು ಪ್ರಾರಂಭ ಪರಮಾತ್ಮ ಮಾಡಿದ್ದು ಎಲ್ಲಿ ಹೇಳ್ತಾರೆ ಗೊತ್ತಾ? ಸಸರ್ಜ ಭಗವಾನಾದ್ರು ತ್ರಿಗುಣ ಪ್ರಕೃತಿ 8ನೇ ವರ್ಷಕ್ಕೆ ಹೇಳ್ಬಿಟ್ಟಿರ್ತಾರೆ. ಅದು ಪುರಾಣದಾಗ ಇವಾಗ ಉಪಯೋಗ ಬರ್ತದೆ. ಮೊದಲು ಪರಮಾತ್ಮ ಪ್ರಕೃತಿ, ಮೂಲ ಪ್ರಕೃತಿ ಅಂತ ಇರುತ್ತದೆ. ಸಾತ್ವಿಕ, ರಾಜಸ, ತಾಮಸಾತ್ಮಕವಾದ ಪ್ರಕೃತಿ. ಅದು ಬೇಕಾದಷ್ಟು ಬಿದ್ದಿರುತ್ತೆ. ಆ ಪ್ರಕೃತಿ ಬಿದ್ದ ಪ್ರಕೃತಿಯಿಂದ ಒಂದು ಹಿಡಿ ಪರಮಾತ್ಮ ಮುಷ್ಟಿಯನ್ನು ತೆಗೆಯುತ್ತಾನೆ. ಮುಷ್ಟಿಯನ್ನು ತೆಗೆದು ಅದನ್ನು 3 ವಿಭಾಗ ಮಾಡ್ತಾನೆ, ಸಾತ್ವಿಕ, ರಾಜಸ, ತಾಮಸ ಅಂತ. ರಾಜಸದಿಂದ ಸೃಷ್ಟಿಯನ್ನು ಮಾಡ್ತಾನೆ, ಸಾತ್ವಿಕದಿಂದ ಸ್ಥಿತಿಯನ್ನು ಮಾಡ್ತಾನೆ, ತಾಮಸದಿಂದ ಲಯವನ್ನು ಮಾಡ್ತಾನೆ. ಇವಾಗ ಪರಮಾತ್ಮನ ಸ್ಥಿತಿಕಾಲ, ಜಗತ್ತನ್ನು ಬೆಳೆಸುವ ಕಾಲ ಇದು, ಸ್ಥಿತಿಕಾಲ. ಪರಮಾತ್ಮ ಹೀಗೆ ಸೃಷ್ಟಿ ಮಾಡಿದ ಮೇಲೆ ತಾನು ಸ್ಮರಣೆ ಮಾಡಿದ, ನನಗೆ ಮಗ ಬೇಕು ಅಂತ. ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆದೇ ಇಲ್ಲ ಪರಮಾತ್ಮ. ಯಾಕೆಂದ್ರೆ ಹೆಂಡತಿಗೆ ಮಕ್ಕಳಾದ್ರೆ ಯೌವನ ಹೋಗಿಬಿಡುತ್ತಂತೆ. ಪ್ರಸವಾಂತ ಅಂಚೆ ಯೌವನಂ ಅಂತ, ಪ್ರಸವ ಆಗಿಬಿಟ್ರೆ ಯೌವನ ಹೋಗಿಬಿಡುತ್ತಂತೆ, ಮೈಯೆಲ್ಲ ವಿಕಾರ ಆಗಿಬಿಡುತ್ತೆ ಅಂತ. ಅದಕ್ಕೆ ಲಕ್ಷ್ಮೀದೇವಿಗೆ ಮಕ್ಕಳನ್ನು ಕೊಡಲೇ ಇಲ್ಲ ಪರಮಾತ್ಮ. ಒಂದು ನಾಭಿಯಲ್ಲಿ ಒಂದು ಗಂಡನ್ನು ತಾನು ಪಡೆದ, ಕಾಲಲ್ಲಿ ಗಂಗೆಯನ್ನು ಪಡೆದ ಪರಮಾತ್ಮ. ಒಂದು ಹೆಣ್ಣು, ಆರತಿಗೆ ಒಂದು ಹೆಣ್ಣು, ಕೀರ್ತಿಗೆ ಒಂದು ಗಂಡು. ಹಿಂದಕ್ಕೆಲ್ಲ ಈ ಸ್ಲೋಗನ್ ಬರೀತಿದ್ರು, ಸ್ಕೂಲ್ ಬೋರ್ಡ್ ಮೇಲೆ, ಸ್ಕೂಲ್ ಮುಂದ್ಗಡೆ ಬರೀತಿದ್ರು. ಹೀಗಾಗಲೇ ಇಲ್ಲ. we two hours to it hour, we two your hours no to ಇಲ್ಲ, 2 ಅಂತಿಲ್ಲ ಇವಾಗ. ಹಾಗಾಗಿ ಆ ಕಾಲದಲ್ಲಿ ಹಾಗಿತ್ತು. ಪರಮಾತ್ಮ 2 ಮಕ್ಕಳನ್ನು ಪಡೆದಿದ್ದಾನೆ. ನಾಭಿಯಿಂದ ಕಮಲ ಬಂದಿದೆ, ಕಮಲದಲ್ಲಿ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಆ ಬ್ರಹ್ಮದೇವರ ದೇಹವಾಗಿರ್ತಕ್ಕಂತಹ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ದಾನೆ. ಈ ಮಹತ್ತತ್ವ ಏನ್ ಮಾಡುತ್ತೆ ಅಂದ್ರೆ ಮಹತ್ವವನ್ನು ಕೊಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಮಹತ್ವವನ್ನು ದೇವರು ಕೊಡ್ತಾನೆ. ಕೆಲವರು ಒಗ್ಗರಣೆ ಹಾಕುವ ಮಹತ್ವ, ಸೊಸೆ ಅಡಿಗೆ ಮಾಡಿರ್ತಾಳೆ, ಅತ್ತೆ ಬಂದು ಒಗ್ಗರಣೆ ಹಾಕ್ತಾರೆ. ಈಗ ಸರಿಯಾಗಿ ಹಾಕಿ 1 ಮೆಣಸಿನಕಾಯಿ ಹಾಕಿಬಿಟ್ರೆ ಅತ್ತೆ ಮಹತ್ವ. ಸೊಸೆ ಅಂತಾಳೆ, ಅಮ್ಮ ನೋಡು ನಾನೇ ಅಡಿಗೆ ಮಾಡಿದ್ರೆ ಮತ್ತೆ ಬಂದು ಒಗ್ಗರಣೆ ಹಾಕ್ಯಾಳ, ನನ್ನ ಅಡಿಗೆನೇ ಚಲೋ ಇರುತ್ತೆ. ಕೆಲವರಿಗೆ ಒಗ್ಗರಣೆ ಹಾಕುವ ಮಹತ್ವವೂ ಇರಲ್ಲ. ಕೆಲವರಿಗೆ ಮಾತಾಡೋ ಮಹತ್ವ, ಕೆಲವರಿಗೆ ಕುಂಕುಮ ಹಚ್ಕೊಳ್ಳೋ ಮಹತ್ವ, ಕೆಲವರಿಗೆ ದುಡ್ಡು ಸಂಪಾದನೆ ಮಾಡೋ ಮಹತ್ವ. ಮಹತ್ತತ್ವದಿಂದ ಮಹತ್ವ ಬರುತ್ತೆ, ಅಹಂಕಾರ ತತ್ವದಿಂದ ಅಹಂಕಾರ ಬರುತ್ತೆ. ಮಹತ್ತತ್ವದಿಂದ ಅದರ ವಿಕಾರವನ್ನು ಮಾಡಿದಾಗ ಅಹಂಕಾರ ತತ್ವ ಬಂತು. ಅಹಂಕಾರ ತತ್ವ ರುದ್ರದೇವರ ದೇಹವಾಯಿತು, ಅಭಿಮಾನಿಗಳಾದರು. ಮಹತ್ತತ್ವಕ್ಕೆ ಬ್ರಹ್ಮದೇವರ ಅಭಿಮಾನಿಗಳಾಗಿದ್ದಾರೆ. ಮಹತ್ತತ್ವದ ನಂತರ ಬಂದ ಅಹಂಕಾರ ತತ್ವವನ್ನು ವಿಕಾರ ಮಾಡಿದಾಗ ವೈಕಾರಿಕ, ತೈಜಸ, ತಾಮಸ, ಅಹಂಕಾರ ಅಂತ. ಮಕ್ಕಳು ನಿಮಗಾಗಿ ಬಹಳ ಅರ್ಥ ಆಗಲ್ಲ, ಸ್ವಲ್ಪ ಸಾಧನ ಆಗುತ್ತೆ. ಅಹಂಕಾರ ತತ್ವದಲ್ಲಿ ವೈಕಾರಿಕ, ತೈಜಸ, ತಾಮಸ ಇವೆಲ್ಲ ರಾ ಮೆಟೀರಿಯಲ್ಸ್. ಇದೆಲ್ಲ ಸೃಷ್ಟಿ ಮಾಡ್ತಾನೆ ಭಗವಂತ. ವೈಕಾರಿಕ ಮನೋಜಜ್ಞೆ ದೇವಾನ್, ಮನಸ್ಸನ್ನ ವೈಕಾರಿಕದಿಂದ ಪ್ರಾರಂಭ ಮಾಡುತ್ತಾನೆ. ದೇವಾನ್ ದೇಹಾನ್ ಮನಕ್ಕಾನೆ ಕಂಚಸ ತ್ರಿವಿಧಾತ್ ಪ್ರಭು.
ಇಷ್ಟೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ವೈಕಾರಿಕ ಆಕಾರದಿಂದ. ಬುದ್ಧಿ ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಬುದ್ಧಿ ತತ್ವ ಆದ್ಮೇಲೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತಕ್ಕಂಥ ಪಂಚಭೂತಗಳು ಸೃಷ್ಟಿ ಮಾಡ್ತಾನೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಪಂಚ ತನ್ಮಾತ್ರಗಳನ್ನು ಒಟ್ಟು ಹೀಗೆ 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. 24 ತತ್ವಗಳು ನಮ್ಮ ದೇಹದಲ್ಲಿದೆ. 24 ತತ್ವಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳನ್ನು ಬೆಳಗಾಗಿದ್ದು ಪ್ರಾರ್ಥನೆ ಮಾಡಿದರೆ ನಮ್ಮಿಂದ ದುಷ್ಟ ಕಾರ್ಯವನ್ನು ಮಾಡಿಸೋದಿಲ್ಲ. ಅದಕ್ಕೆ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗ ಪ್ರೇರೆಯಂತು ಅಂತ ಅವ್ರನ್ನ ಪ್ರಾರ್ಥನೆ ಮಾಡಬೇಕು. ಬೆಳಗಾಗಿ ಇವೆಲ್ಲ ಹೇಳ್ಕೊಡ್ತಿದ್ರಿ. ಇವಾಗ ಏನು ಬೆಳಗ್ಗೆ ಎದ್ದು ಕೂಡಲೇ ಇನ್ಸ್ಟಾಗ್ರಾಮ್ನಾಗ ಎಷ್ಟು ಪೋಸ್ಟ್ ಬಂದಾವೋ ಏನೋ, ಯೂಟ್ಯೂಬ್ನಾಗ ಎಷ್ಟು ರೀಲ್ಸು ಶಾರ್ಟ್ಸ್ ಬಂದಾವೋ ಏನೋ, ಫೇಸ್ಬುಕ್ನಾಗ ಏನೇನು ಬಂದಾವೋ ಏನೋ. ದರಿದ್ರ ಎದ್ದು ಕೂಡಲೇ ನೋಡೋದೇ ಆ ದರಿದ್ರ ಮೂರ್ತಿಗಳನ್ನು, ಯಾವ್ಯಾವುದೋ ಮೂರ್ತಿಗಳು ಬಂದಿರ್ತಾವೆ. ಅದಕ್ಕೆ ಬೆಳಗಾಗಿದ್ದ ಕೂಡಲೇ ಭೂಮಿ ಪ್ರಾರ್ಥನಾ, ತಂತಾಯಿಗಳಿಗೆ ನಮಸ್ಕಾರ, ಇವೆಲ್ಲ ಪದ್ಧತಿ ಇತ್ತು. ಇವಾಗೆಲ್ಲ ಪದ್ಧತಿ ಇಲ್ಲ. ಹಾಗಾಗಿ ಭೂಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ. ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಿದ್ವಿ. ಸ್ವಾಮಿ ಜಗಳ ಆಡಿಸ್ಬೇಡ್ರಿ, ಇವತ್ತು ಮೇಷ್ಟ್ರ ಕೈ ಹೊಡೆಸ್ಬೇಡ್ರಿ, ಬಯಸಬೇಡ್ರಿ, ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ, ತತ್ವಾಭಿಮಾನಿ ದೇವತೆಗಳೇ ಬಾಯಲ್ಲಿ ಒಳ್ಳೆಯ ಮಾತನ್ನು ನುಡಿಸ್ರಿ, ಕಣ್ಣಲ್ಲಿ ಒಳ್ಳೆಯದನ್ನು ನೋಡಿಸ್ರಿ, ಕಿವಿಯಲ್ಲಿ ಒಳ್ಳೆಯದು ಕೇಳಿಸ್ರಿ ಅಂತ ಅವರನ್ನೆಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಾದ ಮೇಲೆ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಹೇಳಿದ ಪರಮಾತ್ಮ. ತಾನು ಸೃಷ್ಟಿ ಮಾಡಿದ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಹೇಳಿದ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಭೂಮಿ ಬೇಕಲ್ಲ, ಎಲ್ಲಿದೆ ಅಂತ ನೋಡಿದರೆ ಆದಿ ಹಿರಣ್ಯಾಕ್ಷ ಅಂತ ಬ್ರಹ್ಮದೇವರ ಮಗ, ಅವನು ಭೂಮಿಯನ್ನ ತಗೊಂಡು ಹೋಗಿಬಿಟ್ಟಿದ್ದ. ತಗೊಂಡು ಹೋಗಿದ್ದ ಭೂಮಿಯನ್ನ ಪರಮಾತ್ಮ ವರಾಹ ರೂಪನಾಗಿ ಬಂದು ಆದಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ಭೂಮಿಯನ್ನು ತಂದುಕೊಟ್ಟ ಬ್ರಹ್ಮದೇವರಿಗೆ. ಆಗ ಬ್ರಹ್ಮದೇವರು ಜಗತ್ ಸೃಷ್ಟಿ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತಕ್ಕಂಥದ್ದನ್ನೆಲ್ಲ ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿ, ಈ ಸೃಷ್ಟಿಯನ್ನು ನೋಡಿದ ಬ್ರಹ್ಮದೇವರು ಇದ್ಯಾಕೋ ಸರಿ ಇಲ್ಲ, ಮಹಾ ಅಜ್ಞಾನವನ್ನು ಕೊಡುತ್ತೆ ಈ ಸೃಷ್ಟಿ ಅಂತ ಪುನಃ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಬ್ರಹ್ಮದೇವರು ಸನಕ, ಸನಂದನ, ಸನತ್ಕುಮಾರಾದಿಗಳನ್ನು 4 ಜನರನ್ನು ಸೃಷ್ಟಿ ಮಾಡಿದರು. ಆ 4 ಜನ ಋಷಿಗಳನ್ನ ಸೃಷ್ಟಿ ಮಾಡಿದ ಮೇಲೆ ಸನತ್ಕುಮಾರಂಚ ವಿಭುಂ ಪೂರ್ವೇಶಾಮಪಿ ಪೂರ್ವಜಂ, ಆ ಸನತ್ಕುಮಾರನ್ನು ಸೃಷ್ಟಿ ಮಾಡಿದ ಕೂಡಲೇ ನೀವೆಲ್ಲ ಮದುವೆ ಮಾಡಿಕೊಂಡು ಮಕ್ಕಳನ್ನ ಪಡೆಯಿರಿ ಎಂದು. ಅವರಂದ್ರೆ ಈ ಎಲ್ಲಿ ಮದುವೆ, ಎಲ್ಲಿ ಕರಾಟೆ, ನಮಗೆ ಸ್ವಾಮಿಗಳಾಗಿಬಿಡ್ತೀವಿ, ನೀವು ಸನ್ಯಾಸ ತಗೊಂಡ್ಬಿಡ್ತೀವಿ, ಆರಾಮಿರುತ್ತೆ. ದಿನಕ್ಕೊಂದು ಕಡೆ ಪಾದ ಪೂಜೆ, ದಿನಕ್ಕೊಂದು ಕಡೆ ಊಟ, ಬಹಳ ಸುಖವಾಗಿರುತ್ತೆ. ಸಂಚಾರ ಮಾಡ್ಕೊಂಡು ಆರಾಮಾಗಿರ್ಬೋದು. ಈ ಹೆಂಡತಿ, ಮಕ್ಕಳು, ಸೊಸೆ ಜಗಳ, ಅತ್ತೆ ಜಗಳ, ಅದು ಬೀಗರ ತನಕ ಹೋಗೋಣ, ಅವ್ರು ಯಾಕ್ರಿ ಹೀಗೆ ಅಂತ ಅನ್ನೋಣ, ಯಾಕೆ ಬೇಕು ಈ ಕರ್ಮ, ಬೇಡ ಅಂತ ಬ್ರಹ್ಮದೇವರಿಗೆ ಕೋಪ ಬಂತಂತೆ. ನನ್ನ ಮಾತು ಕೇಳ್ತಾ ಇಲ್ಲ ಮಕ್ಕಳು ಅಂತ ಕೋಪ ಬಂದು, ಕೋಪದ ಲಕ್ಷಣ ಏನಂದ್ರೆ ಹುಬ್ಬುಗಂಟಿಕ್ಕೋದು. ಆ ಹುಬ್ಬುಗಂಟಿಕ್ಕಿದ ಕೂಡಲೇ ಹುಬ್ಬಿನಿಂದ ಕುಮಾರೋ ನೀಲೋಹಿತ ಅಂತ ಹುಬ್ಬಿನಿಂದ ಒಂದು ಮಗು ಅಂತಂತ. ಇದೇನ್ರಿ ಇದು ಹುಬ್ಬಿನಿಂದ ಮಕ್ಕಳು ಬರೋದು? ಹೌದು, ಹಿಂದಕ್ಕೆ ಸೃಷ್ಟಿಯೆಲ್ಲ ಹಾಗೆ ಇರ್ತಿತ್ತು. ಸಂಕಲ್ಪದಿಂದ ಮಕ್ಕಳಾಗಲಿ ಅಂತ ಅದೇ ಪೂರ್ವಚರಿತ ವಿಶೇಷ ವಿಶಿಷ್ಟಾಯ ಸುಪುತ್ರ ಆಪ್ತಿರಷ್ಟು ಮಗ ಆಗಿಬಿಡ್ತಾರೆ. ಹಂಗಂದ್ರೆ ಸಾಕು, ಮಕ್ಕಳಾಗಿರ್ತಿತ್ತು. ಸಂಕಲ್ಪಾತ್, ದರ್ಶನಾತ್, ಸ್ಪರ್ಶಾತ್, ನೋಡಿಬಿಟ್ರೆ ಮಕ್ಕಳಾಗಿಬಿಡ್ತಿತ್ತಂತೆ. ಹಿಂಗಾಗಿದ್ರೆ ಗತಿ ಏನು? ಚೈನಾ ನಿಲ್ಲಿಸ್ಬಿಟ್ಟಿದ್ದೀವಿ ಈಗಾಗಲೇ ನಾವು. ಮತ್ತು ದರ್ಶನಾತ್ ಆಗಿಬಿಟ್ಟಿದ್ರೆ ಅದಕ್ಕೆ ಒಬ್ಬ ಪುಲಸ್ತ್ಯಂತ ಋಷಿಗಳು ತಾವೇನ್ ಮಾಡಿದ್ರು, ರಂಭೆ ಋಷಿ, ಮೇನಕೆ, ತಿಲೋತ್ತಮ ಇವರೆಲ್ಲ ಬಂದು ತಪಸ್ಸನ್ನ ಕೆಡಿಸ್ತಾ ಇದ್ರು. ಹಾಗೆಲ್ಲ ಅವರೆಲ್ಲ ಬರೋದು ಸಂಪ್ರದಾಯ ಇತ್ತು. ಕಲಿಯುಗದಾಗೆ ದೇವರು ನೋಡಿದ ತಪಸ್ಸು ಕಳಿಸಲಿಕ್ಕೆ ಏನ್ ಮಾಡಬೇಕು ಅಂತ ಕಲಿಯನ್ನ ಗೋಡೆಗೆ ಕಳಿಸಿದ. ಗೋಡೆಗೆ ಬಂದು ತೆಗೆದುಹಾಕೊಂಡ ಕಲಿ. ಯಾರು? ಟಿವಿ ಕಲಿ, ಸಾಕ್ಷಾತ್ ಕಲಿಯೇ ಟಿವಿ. ಅವನ ಬಂದು ತೆಗೆದುಹಾಕೊಂಡ. ಅದನ್ನ ಜನ ನೋಡೋದು ಕಡಿಮೆ ಆಯ್ತು. ಕಡಿಮೆ ಆದಾಗ ಪರಮಾತ್ಮ ಏನ್ ಮಾಡಿದ, ಇವರಿಗೆ ಟಿವಿ, ಮೊಬೈಲ್ ಪ್ರಯೋಗ, ಟಿವಿಯಲ್ಲಿ ಪ್ರಯೋಜನ ಇಲ್ಲ, ಕೈಯೊಳಗೆ ಕಲಿಯನ್ನ ತಂದು ಕೊಟ್ಬಿಡ್ಬೇಕು ಅಂತ ಹೇಳಿ ಮೊಬೈಲ್ ಕೊಡಿಸ್ಬಿಟ್ಟ ಪರಮಾತ್ಮ. ಕಲಿ ಎಲ್ಲಿರ್ತಾನೆ, ಕೈಯಾಗೆ ಇರ್ತಾನೆ, ಅವನೇ ಕಲಿ. ಬೇಕಾದ್ದು ನೋಡ್ತಾ ಇರ್ತೀವಿ, ಕಲಿ ಬಂದ್ಬಿಟ್ಟಿದ್ದಾನೆ ಮೊಬೈಲ್ ರೂಪೇಣ. ಹೀಗೆಲ್ಲ ಕಲಿ ಅಂತಕ್ಕಂಥ. ಅದಕ್ಕೆ ಹಳೆ ಕಾಲದಲ್ಲಿ ಆ ಪುರಸ್ಕೃತಿ ಏನ್ ಮಾಡಿದ್ರು, ರಂಭೆ, ಉರ್ವಶಿ, ಮೇನಕೆ ಮೊದಲನ್ನು ತಪಸ್ಸು ಮಾಡಲಿಕ್ಕೆ ಕೆಡಿಸಿ ಬಿಡ್ತಾರೆ ಅಂತ ಹೇಳಿ ಆ ಕೆಡಿಸುವುದನ್ನು ತಪ್ಪಿಸಿಕೊಳ್ಳಿ ಅವ್ರು ಏನ್ ಮಾಡ್ತಾರೆ, ಯಾರು ನನ್ನನ್ನ ನೋಡಿದರೆ ಅವರು ಗರ್ಭಿಣಿಯರಾಗಿಬಿಡ್ಲಿ ಅಂತ ಶಾಪ ಕೊಟ್ಬಿಟ್ಟಿರ್ತಾರೆ. ಬೋರ್ಡ್ ಹಾಕಿರಲ್ಲ, ಶಾಪ ಕೊಟ್ಟಿರ್ತಾರೆ. ಯಾರು ನನ್ನನ್ನು ನೋಡಿದ್ರೆ ಅವ್ರು ಗರ್ಭಿಣಿಯರಾಗಿಬಿಡ್ಲಿ. ಇದು ಗೊತ್ತಿಲ್ಲದಿದ್ದ ತೃಣಬಿಂದು ರಾಜನ ಮಗಳು ಪುಲಸ್ಕರನ್ನು ನೋಡಿಬಿಡ್ತಾಳೆ. ನೋಡಿದ ಕೂಡಲೇ ಗರ್ಭಿಣಿ. ಮತ್ತೆ ಸ್ಪರ್ಶಾತ್, ಸ್ಪೃಶ್ವೈವ ಎಂ ಪ್ರೀತಿ ಮತ ಏನು
ಶಿಶುವೆ ಹೆಸರು ಕುಂತಿ ದೇವಿಯನ್ನು ವಾಯುದೇವರು ಬರೀ ಮುಟ್ಟಿದರಷ್ಟೇ, ಭೋಗ ಮಾಡಲಿಲ್ಲ. ಭೋಗ ಮಾಡದೇ ಇದ್ದದಕ್ಕೆ ಕುಂತಿದೇವಿಯಲ್ಲಿ ವಾಯುದೇವರ ಅವತಾರ, ಭೀಮಸೇನ ದೇವರ ಅವತಾರ ಆಗಿದೆ ಎಂಬುದನ್ನು ಕೇಳ್ತೀವಿ. ಈಗಿನ ಸೃಷ್ಟಿ ಮೈಥುನ್ಯ ಸೃಷ್ಟಿ, ಪುರುಷ ಸ್ತ್ರೀ ಸಮಾಗಮದಿಂದ ಆಗತಕ್ಕಂತಹ ಸೃಷ್ಟಿ ಈಗಿನ ನೀಚ ಸೃಷ್ಟಿ, ಅದರ ಉತ್ತಮ ಸೃಷ್ಟಿಗಳು. ಬ್ರಹ್ಮದೇವರ ಸಂಕಲ್ಪದಿಂದ, ಸ್ಪರ್ಶದಿಂದ, ಎಲ್ಲ ರೀತಿಯಿಂದ ಯಾವಾಗ ಹೂಗಟ್ಟಿದ್ರು ಒಬ್ಬ ಮಗು ಹೊರಗೆ ಬಿತ್ತು, ಅವನೇ ಸಾಕ್ಷಾತ್ ರುದ್ರದೇವರಾಗಿದ್ದಾರೆ. ಅದಾದ್ಮೇಲೆ ಮತ್ತೆ ರುದ್ರದೇವರು, ನಮ್ಮ ಬ್ರಹ್ಮದೇವರು ಯಾಕೋ ಸೃಷ್ಟಿ ವಿಸ್ತಾರವಾಗ್ತಾ ಇಲ್ಲ, ಮತ್ತೆ ವಿಸ್ತಾರ ಮಾಡಬೇಕು ಅಂತ ಹೇಳಿ ಮರೀಚಿ, ಅತ್ರಿ, ಅಂಗೀರ, ಸಪ್ರಸ್ಯ, ಪುಲಹ, ಕೃತು, ದಕ್ಷ, ನಾರದ ಇವರನ್ನು ಪಡೆದದ್ದು ಹೇಗೆ? ತಮ್ಮ ದೇಹದ ಒಂದೊಂದು ಅಂಗಾಂಗಗಳಿಂದ ಒಬ್ಬೊಬ್ಬರನ್ನು ಸೃಷ್ಟಿ ಮಾಡಿದ್ದಾನೆ. ದಕ್ಷೋ ಅಂಗುಷ್ಟಾತ್, ಅಂಗುಷ್ಟದಿಂದ ದಕ್ಷ ಹುಟ್ಟಿದ. ಉತ್ಸಂಗಾತ್ ನಾರದೋ ಜಜ್ಞೆ, ತೊಡೆಯಿಂದ ನಾರದ. ಛಾಯಾಯಾಮ್ ಕರ್ದಮೋ ಜಜ್ಞೆ, ನೆರಳಿನಿಂದ ಕರ್ದಮ ಹುಡುತ್ತಾನೆ. ಹೀಗೆಲ್ಲ ಬಹುವಿಧವಾದ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡ್ತಾರೆ. ಬ್ರಹ್ಮದೇವರು ಇಷ್ಟೆಲ್ಲವನ್ನು ಮಾಡಿದರೂ ಕೂಡ ಸೃಷ್ಟಿ ವಿಸ್ತಾರವಾಗಿ ಆಗ್ತಾ ಇಲ್ಲ ಅಂತ ತನ್ನ ರೂಪವನ್ನು ಎರಡನ್ನಾಗಿ ಮಾಡ್ತಾರೆ. ಒಂದು ಸ್ವಯಂಭೂಮ ರಾಜ, ಮತ್ತೊಂದು ಶತ್ರುಪಾದೇವಿ ಅಂತ ಎರಡು ರೂಪವನ್ನು ಮಾಡುತ್ತಾರೆ. ಪರಮಶ್ರೇಷ್ಠನಾಗಿರ್ತಕ್ಕಂಥ ಆದಿರಾಜ ಬ್ರಹ್ಮದೇವರ ಮಗ ಸ್ವಯಂಭೂಮ ರಾಜ, ಈಶಾವಾಸ್ಯೋಪನಿಷತ್ತಿನ ದ್ರಷ್ಟಾರ ಅಂತ ಸ್ವಯಂಭೂಮ ರಾಜ ಶತ್ರುಪಾದೇವಿಯನ್ನು ಪಡೆದ ಮೇಲೆ ಅವರಿಬ್ಬರಿಗೆ ಹೇಳ್ತಾನೆ ಬ್ರಹ್ಮದೇವರು, ಜಗತ್ತಿನ ಸೃಷ್ಟಿಯನ್ನು ಮಾಡಿರಿ ಅಂತ. ಅವರಂತರ ನಾವೆಲ್ಲಿ ಸೃಷ್ಟಿ ಮಾಡೋಣ, ಮತ್ತೆ ಭೂಮಿ ಇಲ್ಲ, ಮತ್ತೆ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಅಂದ್ರೆ ಒರಿಜಿನಲ್ ಹಿರಣ್ಯಾಕ್ಷ. ಎರಡನೇ ಬಾರಿ ಇನ್ನೊಬ್ಬ ಹಿರಣ್ಯಾಕ್ಷ ಬಂದಿದ್ದ, ಅವನು ಕಶ್ಯಪರ ಮಗ, ದಿತಿ ಕಶ್ಯಪರ ಮಗ. ಅವನು ಭೂಮಿಯನ್ನ ಸುರುಳಿ ಸುತ್ತಿ ಕೊಂಕಳಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದ. ಇದನ್ನು ಪುರಾಣದಾಗ ನಾವು ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಂಬುತ್ತಾ ಇರಲಿಲ್ಲ. ಈಗ ವಿಜ್ಞಾನ ಬಂದಿದೆ. ಭೂಮಿ ಯಾವಾಗ ತನ್ನ ಕಕ್ಷೆಯನ್ನು ಬಿಟ್ಟು ಹೋಗಿತ್ತು ಎಂಬುದನ್ನು ನಿಶ್ಚಯ ಮಾಡಿ ಹೇಳಿದ್ದಾರೆ. ಭೂಮಿ ಒಮ್ಮೆ ಕಕ್ಷೆಯಿಂದ ಕಳಚಿಕೊಂಡಿತ್ತು. ಆ ಕಕ್ಷೆಯಿಂದ ಕಳಚಿಕೊಂಡಿದ್ದ ಭೂಮಿಯನ್ನು ಮತ್ತೆ ಪುನಃ ಕಕ್ಷೆಯಲ್ಲಿ ಇಡಬೇಕಾಗಿ ಬಂತು. ಆಗ ಪರಮಾತ್ಮನ ಸ್ಮರಣೆ ಮಾಡಿದ್ದಾರೆ ಬ್ರಹ್ಮದೇವರು. ವರಾಹರೂಪಿ ಎರಡು ಬಾರಿ, ಸ್ವಯಂಭೂ ಮನ್ವಂತರದಲ್ಲಿ ಶ್ವೇತವರಾಹ, ವೈವಸ್ವತ ಮನ್ವಂತರದಲ್ಲಿ ನೀಲಾವರಾಹ, ಹೀಗೆ ಭಗವಂತನ ಎರಡು ಅವತಾರಗಳಾಗತಕ್ಕಂಥದ್ದಾಗಿದೆ. ವರಾಹದೇವರು ಬಂದು ಭೂಮಿಯನ್ನು ತಂದಿಟ್ಟಿದ್ದಾರೆ. ಸ್ವಯಂಭೂಮ ರಾಜ ಮಕ್ಕಳನ್ನು ಪಡೆಯುತ್ತಿದ್ದಾರೆ. ಆಗ ಸ್ವಯಂಭೂಮ ರಾಜ 5 ಜನ ಮಕ್ಕಳನ್ನು ಪಡೆದಿದ್ದಾನೆ. ಪ್ರಿಯವ್ರತ, ಉತ್ತಾನಪಾದ ರಾಜ, ಆಕೂತಿ, ದೇವಭೂತಿ, ಪ್ರಸೂತಿ ಎಂಬತಕ್ಕಂಥ 5 ಜನ ಮಕ್ಕಳು, 3 ಹೆಣ್ಣು 1 ಗಂಡು, 2 ಗಂಡು. ಅದರಲ್ಲಿ ಆಕೂತಿ ಎಂಬತಕ್ಕಂಥವಳನ್ನ ರುಚಿ ಎಂಬತಕ್ಕಂಥವರಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾನೆ. ರುಚಿ ಪ್ರಜೇಶ್ವರರಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಆ ಮದುವೆ ಮಾಡಿದ ಸಂದರ್ಭದಲ್ಲಿ ಏನು ಮಾಡ್ತಾನೆ ಸ್ವಯಂಭೂಮ ರಾಜ, ನಿನ್ನ ಮಕ್ಕಳನ್ನ ಅಂದ್ರೆ ಆಕೂತಿ ದೇವಿ ಮತ್ತು ರುಚಿಯ ಮಕ್ಕಳನ್ನ ನನಗೇ ಕೊಡಬೇಕು ಅಂತ ಕೇಳ್ತಾನೆ. ಯಾಕೆಂದ್ರೆ ಅವನು ಒಂದು ಲೋಭ. ಶತರೂಪಾನುಮೋದಿತ, ಶತರೂಪಾದೇವಿಯನ್ನ ಅವಳು ಧರಿಸಿಕೊಂಡು ಅವಳ ಅಪ್ಪಣೆಯಂತೆ ತನಗಿಬ್ಬರು ಗಂಡು ಮಕ್ಕಳಿದ್ದರೂ ಕೂಡ ತಾನೇನು ಮಾಡ್ತಾನೆ, ಆ ಮಕ್ಕಳಿದ್ರೂ ಆ ಆಕೂತಿ ದೇವಿ ಮತ್ತು ರುಚಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ಪರಮಾತ್ಮನನ್ನ ಮಗನನ್ನಾಗಿ ಪಡೆಯಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಮಕ್ಕಳಿಲ್ಲದೆ ಇದ್ದವರು ಹೆಣ್ಣು ಮಕ್ಕಳ ಮಕ್ಕಳನ್ನ, ಗಂಡು ಮಕ್ಕಳನ್ನ ದತ್ತು ತಗೊಳ್ಳೋದು ಸಂಪ್ರದಾಯ. ಯಾರಾದ್ರೂ ಅವರನ್ನು ತಗೊಳ್ತಾರೆ, ಕೆಲವರು ಅದು ಪ್ರಯೋಜನ ಇಲ್ಲ. ತಗೊಳ್ಳಬೇಕಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂತಹ ಪರಮಾತ್ಮನನ್ನೇ ಮಕ್ಕಳನ್ನಾಗಿ ತಗೋಬೇಕು. ಅದಕ್ಕೋಸ್ಕರವಾಗಿ ಅವರು ಏನು ಮಾಡಿದ್ದಾರೆ, ಪರಮಾತ್ಮನನ್ನ ಮಕ್ಕಳನ್ನಾಗಿ ತಗೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಆಕೂತಿ ದೇವಿಯ ಮಗುವನ್ನ ತಾವು ತಗೋಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಆ ಆಕೂತಿ ದೇವಿಯ ಮಗ ಯಾರು ಬೇರೆ ಅಲ್ಲ, ಯಜ್ಞನಾಮಕ ಪರಮಾತ್ಮ, ಈಶಾವಾಸ್ಯೋಪನಿಷತ್ತಿನ ದ್ರಷ್ಟ. ಅವನ ಹೆಂಡತಿಯಾಗಿ ದಕ್ಷಿಣಾದೇವಿ ಬಂದಿದ್ದಾಳೆ. ಅದಕ್ಕೆ ನಾವು ಹರಿವಂಶದಲ್ಲಿ ಮಾತ್ರ ಕೇಳುವ ಒಂದು ಕಥೆ ಧನ್ಯಾಶ್ಚರ್ಯ ಪರ್ವ ಅಂತ. ಅಲ್ಲಿ ನಾರದರು ಬಂದು ಕೃಷ್ಣ ಪರಮಾತ್ಮನೇ ಅಂತಾರೆ, ತೊಮ್ಮ ಆಶ್ಚರ್ಯೋಸಿ ತೊಮ್ಮ ಧನ್ಯೋಸಿ ಅಂತ. ನೀನು ಆಶ್ಚರ್ಯ, ನೀ ಧನ್ಯ ಅಂತ. ಅದನ್ನು ಹೇಳಿದ ಕೂಡಲೇ ಕೃಷ್ಣ ಅಂತಾನೆ ದಕ್ಷಿಣಾಭಿಸ್ಸಾಕಂ ಅಂತಾನೆ. ಇದು ಯಾರಿಗೂ ಅರ್ಥ ಆಗಲ್ಲ, ಮುಂದೆ ನಿಮಗೂ ಅರ್ಥ ಮಾಡಿಸ್ತೀವಿ, ನಾವು ಮುಂದೆ ಹೇಳ್ತೀವಿ ಅದನ್ನ. ಧನ್ಯಾಶ್ಚರ್ಯ ಪರ್ವ ಅಂತ ಇನ್ನೊಂದು ಪರ್ವ ಇದೆ ಮುಂದೆ, ಆ ಪರ್ವದಲ್ಲಿ ಹೇಳ್ತೇವೆ. ಆಗ ಯಜ್ಞನಾಮಕ ಪರಮಾತ್ಮ ದಕ್ಷಿಣಾದೇವಿ ಎಂಬತಕ್ಕಂಥವ್ರು ಹೊರಟಿದ್ದಾರೆ. ಆಕೂತಿ ದೇವಿ, ಪ್ರಸೂತಿ ದೇವಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದಕ್ಷ ಯಾರು? ಬ್ರಹ್ಮದೇವರ ಮಗ. ಬ್ರಹ್ಮದೇವರ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಪುರಾಣ ಕೇಳ್ತಾ ಕೇಳ್ತಾ ಆಲೋಚನೆ ಮಾಡಬೇಡಿ. ಬ್ರಹ್ಮದೇವರ ಮಗ ದಕ್ಷ, ಬ್ರಹ್ಮದೇವರ ಮಗನಾಗಿರ್ತಕ್ಕಂಥವನು ಸ್ವಯಂಭೂಮ ರಾಜ, ಸ್ವಯಂಭೂಮ ರಾಜನ ಮಕ್ಕಳಾಗಿರ್ತಕ್ಕಂಥವಳು ಈ ದಕ್ಷನ ಹೆಂಡತಿ ಪ್ರಸೂತಿ. ಮೊಮ್ಮಗ ಮೊಮ್ಮಕ್ಕಳನ್ನ ಹೇಗೆ ಮದುವೆ ಆಗ್ತಾರೆ ಅಂತ ಕೇಳಬೇಡಿ. ದೇವತೆಗಳಲ್ಲಿ ಈ ಲೆಕ್ಕ ಇಲ್ಲ, ನಮ್ಮ ವಿಧಿನಿಷೇಧಗಳು ಲೆಕ್ಕ ಇಲ್ಲ. ಅವರ ಲೆಕ್ಕವೇ ಬೇರೆ, ನಮ್ಮ ಲೆಕ್ಕವೇ ಬೇರೆ. ಇದಾದರೆ ಪ್ರಸೂತಿ ದೇವಿಯಲ್ಲಿ 16 ಜನ ಮಕ್ಕಳಾಗುತ್ತಾರೆ. 13 ಜನರನ್ನು ಯಮನೇ ಮದುವೆ ಆಗುತ್ತಾನೆ. ಒಬ್ಬಳನ್ನ ನಮ್ಮ ಅಗ್ನಿದೇವರು ಮದುವೆ ಆಗಿದ್ದಾರೆ, ಇನ್ನೊಬ್ಬಳನ್ನ
ಮಾಧ್ಯಮ ಅನ್ನತಕ್ಕಂಥ ಪಿತೃದೇವತೆಗಳ ಅಧಿಪತಿಯಾಗಿರ್ತಕ್ಕಂಥವನು ಮದುವೆ ಆಗಿದ್ದಾನೆ. ಮತ್ತೊಬ್ಬಳನ್ನ ಸಾಕ್ಷಾತ್ ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಹೀಗೆಲ್ಲ ಆದಮೇಲೆ ಆ ಮನ್ವಂತರಗಳು ಮನ್ವಂತರಾಧಿಪತಿಗಳು ಇವರೆಲ್ಲರ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ದೇವಹೂತಿ ದೇವಿಯನ್ನ ಕರ್ದಮರಿಗೆ ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲಿ ವಿಸ್ತಾರ ಮಾಡೋದಿಲ್ಲ. ದೇವಹೂತಿ ದೇವಿ, ಕಪಿಲ ಪರಮಾತ್ಮ ಈ ಗೀತೆ ಯಾವುದನ್ನು ಹೇಳೋದಿಲ್ಲ. ಅದಾದಮೇಲೆ ಆ ವಂಶದ ವಿಸ್ತಾರವನ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಹೇಳ್ಕೊಂಡು ಬಂದಾಗ ಅನೇಕ ರಾಜರ ಕಥೆಗಳನ್ನು ಹೇಳ್ಕೊಂಡು ಬಂದು ಆ ಶ್ರೇಷ್ಠವಾಗಿರ್ತಕ್ಕಂಥ ವಂಶದಲ್ಲಿ ಪ್ರಿಯವೃತ ರಾಜ, ಉತ್ತಾನಪಾದ ರಾಜ, ಆ ಉತ್ತಾನಪಾದ ರಾಜನ ವಂಶದಲ್ಲಿ ಬಂದಿರತಕ್ಕಂಥವನೇ ಶ್ರೇಷ್ಠನಾಗಿರ್ತಕ್ಕಂತಹ ಈ ಪ್ರಿಯವೃತ ರಾಜನ ವಂಶದಲ್ಲಿ ಬಂದವನೇ ಋತುಮಹಾರಾಜ. ಆಗ್ನೇಧ್ರ, ಆ ಆಗ್ನೇಧ್ರನಿಗೆ ನಾಭಿ, ಆ ನಾಭಿದೇವಿ ಋಷಭನಾಮಕ ಪರಮಾತ್ಮ, ಅಲ್ಲಿ ಪೃಥು ಮೊದಲಾದವರು ಬರ್ತಾರೆ. ಅವರ ವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಇನ್ನು ನಮ್ಮ ಕಶ್ಯಪರಿಗೆ 13 ಜನ ಮಡದಿಯರು, ದಿತಿ, ಅದಿತಿ, ಧನು, ಕದ್ರು, ಕೀಕಸ, ವಿನತ ಇವರೇ ಮೊದಲಾದ 13 ಜನ ಹೆಣ್ಣರು. ಒಬ್ಬರು ಹೆಣ್ಣರ ಕೈಯೇ ಇರ್ಲಿಕ್ಕಾಗಲ್ಲ. ಆ ಬಂಗಾರ, ಬೆಳ್ಳಿ, ಪ್ಯಾಟರ್ನ್ ಚೇಂಜು, ಸೀರೆ, ಹಳೆದು ಪುರಾಣಕ್ಕೆ ಬಂದವರು ಕೇಳ್ತಾರೆ, ಬೊಚ್ಚರಿ ಪುರಾಣದಿಂದ 3 ವರ್ಷದ ಹಿಂದೆನೂ ಇದೇ ಸೀರೆ ಹುಟ್ಟಿದ್ರಲ್ಲ ಅಂತ. ಎಷ್ಟೋ ಮರ್ಯಾದೆ ಪ್ರಸಂಗ ಅಲ್ಲ. ಅಂದ್ರೆ 3 ವರ್ಷದಿಂದ ಒಂದು ಸೀರೆ ಮೇಂಟೈನ್ ಮಾಡ್ತೀರಿ, ಒಂದೇ ಬಂಗಾರ ಆಭರಣ ಮೇಂಟೈನ್ ಮಾಡ್ತೀರಿ ಅಂತ ಯಾರು ಕೇಳಿದ್ರೆ ಎಷ್ಟೋ ಮರ್ಯಾದೆ. ಇಲ್ಲಪ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ವಿ, ಸೀರೆ ಚೇಂಜ್ ಮಾಡಿದ್ವಿ ಅಂತ ಹೇಳಬೇಕು. ಅದಕ್ಕೆ ಬಹಳ ಕಷ್ಟ. ಹಾಗಾಗಿ ಇಲ್ಲಿಯೂ ಕೂಡ ಪ್ರಿಯವೃತ ರಾಜನ ವಂಶದಲ್ಲಿ ಬಂದಿರತಕ್ಕಂತಹ ಪೃಥುಮಹಾರಾಜ, ಆ ಪೃಥುಮಹಾರಾಜನ ವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡುವ ಪ್ರಾಚೀನ ಬರಿಹಿ ರಾಜ, ಇವರೆಲ್ಲರ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತಾರೆ. ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಈ ರಾಜರ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಋತುಮಹಾರಾಜ ತಾನು ಮಾಡಿದ ದೊಡ್ಡ ಕೆಲಸ, ಇನ್ನೊಬ್ಬರ ಕೈಯಿಂದ ಹೊರಗಳಿಸಿಕೊಳ್ಳಬಾರದು, ಇನ್ನೊಬ್ಬ ಜ್ಞಾನಿಗಳನ್ನು ತೆಗಳಲೂಬಾರದು. ಮಹಾನಿಂದ ವರ್ಜನ, ಆತ್ಮ ಪ್ರಶಂಸಾ ವರ್ಜನವನ್ನು ಮಾಡಿಕೊಳ್ಳಬೇಕು ಎಂಬುದನ್ನ ಅಲ್ಲಿ ತಿಳಿಸತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ಆ ವಂಶದವರ ಚರಿತ್ರೆಯನ್ನು ಹೇಳಿಕೊಂಡು ಬರುವ ಸಂದರ್ಭದಲ್ಲಿ ಕಶ್ಯಪರಿಗೆ 13 ಜನ ಮಡದಿಯರು. ಅದರಲ್ಲಿ ಅದಿತಿ ಅಂತ ಒಬ್ಬಳು, ಅವಳು ದೇವತೆಗಳಿಗೆ ತಾಯಿ. ಆ ಅದಿತಿ ಏನಿದ್ದಾಳಲ್ಲ, ಅವಳಿಗೆ ಮಗನಾಗಿರ್ತಕ್ಕಂಥವನು ಆದಿತ್ಯ ಅಂತ ಹೆಸರು. ಗರ್ಭಿಣಿಯಾಗಿರ್ತಾಳೆ ಅದಿತಿ. ಗರ್ಭಿಣಿಯಾದ ಸಂದರ್ಭದಲ್ಲಿ ಬುಧ ಯಾರು ಅಂತ, ಬುಧ ತನ್ನ ಶ್ರೇಷ್ಠನಾಗಿರ್ತಕ್ಕಂತಹ ಇಲೆಯ ಮಗ, ಬುಧನ ಇಲೆಯ ಗಂಡ. ಆ ಇಲೆಯ ಗಂಡ ಮಗ ಪೂರವರು. ಬುಧ ಯಾರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಮತ್ತು ತಾರಾದೇವಿ ಇಬ್ಬರು ಪುರೋಹಿತರು. ತಾರಾದೇವಿ ಹೆಂಡತಿ, ಬೃಹಸ್ಪತ್ಯಾಚಾರ್ಯ ಗಂಡ. ಆ ಬೃಹಸ್ಪತ್ಯಾಚಾರ್ಯ ಚಂದ್ರನ ಮನೆಯಲ್ಲಿ ಯಜ್ಞ ಮಾಡ್ಲಿಕ್ಕೆ ಹೋದಾಗ ಚಂದ್ರ ಬೃಹಸ್ಪತ್ಯಾಚಾರ ಮಾಡಿದ ತಾರಾದೇವಿಯನ್ನು ಅಪಹರಣ ಮಾಡಿಬಿಡ್ತಾನೆ. ಅವಳಲ್ಲಿ ಹುಟ್ಟಿದ ಮಗನೇ ಬುಧ. ಅದು ಏನು ಅಂತ ಹೇಳ್ತೀನಿ, ಮತ್ತೆ ಬೈಕೋಬೇಡ್ರಿ. ಆಚಾರ್ಯ ದೇವತೆಗಳು ಇನ್ನೊಬ್ಬರು ಹೆಣ್ಣನ್ನು ಸ್ವೀಕಾರ ಮಾಡ್ತಾರ ಅಂತ. ಅದು ದೇವತೆಗಳಿಗೆ ಪಾಪ ಅಲ್ಲ, ವಿಧಿ ನಿಷೇಧಗಳು ಬಹಳ ಇದೆ ಅವರಿಗೆ. ಅವ್ರ ವಿಧಿ ನಿಷೇಧ ಬೇರೆ, ನಮ್ಮ ವಿಧಿ ನಿಷೇಧ ಬೇರೆ. ಅದಕ್ಕೆ ಹೀಗೆ ಪುರಾಣಗಳಲ್ಲಿ ಈ ಕಥೆಯನ್ನು, ಈ ಥರದ ಕಥೆಗಳನ್ನು ಹೇಳಿದಾಗ ತಿರಸ್ಕಾರ ಮಾಡಿ ನಕ್ಕ ಮುದ್ಗಲ ಅನ್ನತಕ್ಕಂಥ ಋಷಿಗಳು ಬಹಳ ದೊಡ್ಡ ಪಾಪದ ಗಂಟನ್ನು ಹೊಂದ್ಕೊಳ್ಬೇಕಾಗಿ ಬಂತು ಅವರಿಗೆ. ಹಾಗಾಗಿ ಅದಿತಿ ದೇವಿ ಗರ್ಭಿಣಿಯಾಗಿದ್ದಾಳೆ. ಬುಧ ಬ್ರಾಹ್ಮಣರ ವೇಷದಲ್ಲಿ ಭಿಕ್ಷಾ ಬೇಡಲಿಕ್ಕೆ ಬಂದ. ಭಿಕ್ಷಾ ಬೇಡಲಿಕ್ಕೆ ಬಂದ ಸಂದರ್ಭದಲ್ಲಿ ಗರ್ಭಿಣಿಯಾದ ಅದಿತಿ ಭಿಕ್ಷೆಯನ್ನು ತಂದು ಹಾಕುವುದು ಸ್ವಲ್ಪ ನಿಧಾನ ಆಯಿತು. ನಿಧಾನ ಆದ ಕೂಡಲೇ ಈ ಭಿಕ್ಷೆಗೆ ಬಂದವರಿಗೆ ಮಹಾ ದುರಹಂಕಾರ ಇರ್ತದೆ. ಆಗ್ಲಿಲ್ಲ ಅಂದ್ರೆ ಸೀದಾ ಹೋಗಬೇಕು ಬೇಡ, ಅಲ್ಲೇ ನಿಂತು ವಿಚಾರಿರ್ತಾರೆ, ನಿಮ್ಮ ಮನೆ ಹಾಳಾಗೋಣ ಹಾಗೆ ಹೀಗೆ ಅಂತೆಲ್ಲ. ಅವ್ನು ಮಾಡಿದ್ರೆ ಏನಾಗೋದಿಲ್ಲ. ಮತ್ತೆ ಆಶೀರ್ವಾದ ಬೇರೆ ಮಾಡ್ತಾನೆ, ಅಯೋಗ್ಯ, ನಿಮ್ಗೆ ಒಳ್ಳೇದಾಗಿ ಹಾಗಾಗಿ ಹೀಗಾಗಿ ಅಂತ. ಬುಧನಿಗೆ ತಂದು ಹಾಕದೇ ಇದ್ದಾಗ ಬುಧನಿಗೆ ಕೋಪ ಬರುತ್ತೆ. ಲೇಟ್ ಮಾಡಿದೆ, ಆದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಯಾವ ಗರ್ಭ ಇದೆ ಅದು ಮೃತವಾಗಿಬಿಟ್ಟು ಸತ್ತೋಗಿಬಿಟ್ಟು ಶಾಪ್ ಕೊಡ್ತಾನೆ. ಇದು ಹೆಂಗಸರಿಗೆ ಗರ್ಭದ ಕಾಲದಲ್ಲಿ ಗರ್ಭಿಣಿಯರಾಗಿದ್ದಾಗ ತುಂಬಾ ಸೈಕಲಾಜಿಕಲ್ ಇಂಬ್ಯಾಲೆನ್ಸಿಂಗ್ ಇರುತ್ತೆ ಅವರಿಗೆ. ಯಾಕೆ ಹಾರ್ಮೋನ್ಸ್ ಎಲ್ಲ ಬಹಳ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಗರ್ಭಿಣಿಯರಾಗಿದ್ದಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ ಗರ್ಭಿಣಿಯಾಗಿದ್ದ ಅದಿತಿಗೆ ಮಗು ಸತ್ತೋಗ್ಬಿಡ್ಲಿ ಅಂತ ಅಂಡ ಸಾಯಲಿ ಅಂತ ಕಶ್ಯಪರಿಗೆ ಬಂದು ಹೇಳ್ತಾಳೆ, ಸ್ವಾಮಿ ಹೀಗೆ ಶಾಪ ಬಂದಿದೆ, ನನ್ನ ಗರ್ಭ. ಅವಳು ಸೈಕಲಾಜಿಕಲಿ ಅವಳು ಕನ್ಫರ್ಮ್ ಆಗಿ ಬಿಡ್ತಾಳೆ, ನನ್ನ ಗರ್ಭ ಸತ್ತೋಗಿದೆ, ಅದ್ರಲ್ಲಿ ಏನೂ ಇಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಬಿಡ್ತಾಳೆ. ಕಶ್ಯಪ ಅಂತಾರೆ, ನೀನೇನು ತಪ್ಪಿಲ್ಲ, ನೀನು ಭಿಕ್ಷೆ ಹಾಕಿದ್ಯಾ, ಬರುವುದು ತಡ ಆದರೆ ಮನೆ ಪರಿಸ್ಥಿತಿ ಏನು ತಿಳ್ಕೊಂಡು ಅವರು ಹೇಳಬೇಕು ಹೊರತು ಬಂದು ಕೂಡಲೇ ಭಿಕ್ಷೆ ಹಾಕಲಿಕ್ಕೆ ರೆಡಿ ಇರ್ತಾರೆ. ಏನೂ ತಪ್ಪಿಲ್ಲವಾದ್ರಿಂದ ನಿನ್ನ ಗರ್ಭ ಮೃತವಾಗಿಲ್ಲ ಅಂತ. ಆದರೂ ಅವಳಿಗೆ ನಂಬಿಕೆ ಬರೋದೇ ಇಲ್ಲ. ಗರ್ಭಿಣಿಯಾಗಿದ್ದವಳು ಪ್ರಸವ ಆಗುತ್ತೆ, ಪ್ರಸವಾದ ಮಗು ಹುಟ್ಟುತ್ತೆ, ಮುಟ್ಟಿ ನೋಡ್ತಾಳೆ, ಬಾಯಿ ನೋಡ್ತಾಳೆ, ಅಲ್ಲಾಡಿಸ್ಕೊಂಡು ಮಗು ಬದುಕಿದೆ. ಆ ಮಗು ಬದುಕಿ ಮೃತ ಅಂಡ ಮಾರ್ತಾಂಡ ಅಂತ ಸೂರ್ಯನಿಗೆ ಹೆಸರು. ಮೃತ ಅಂಡ ಮಾರ್ತಾಂಡ ಅಂತ. ಅವನು ಮೃತನಾಗಲಿಲ್ಲ, ಮಾರ್ತಾಂಡ. ಆ ಮಾರ್ತಾಂಡ
ಮಾರ್ತಾಂಡನಿಗೆ ಶ್ರೇಷ್ಠರಾಗಿರ್ತಕ್ಕಂತಹ ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾರೆ. ಸಂಜ್ಞಾದೇವಿ ಅಂತ ಮಯನ ಮಗಳು, ದೇವತೆಗಳ ಬಡಿಗ, ದೇವತೆಗಳ ಕಾರ್ಪೆಂಟರ್. ಆ ದೇವತೆಗಳ ಕಾರ್ಪೆಂಟರ್ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅವಳೇ ಶ್ರೇಷ್ಠರಾಗಿರ್ತಕ್ಕಂತಹ ನಮ್ಮ ಸೂರ್ಯನ ಮಡದಿ ಸಂಜ್ಞಾದೇವಿ ಅಂತ. ಅದಕ್ಕೆ ಸೂರ್ಯನಿಗೆ ಸಂಜ್ಞಾನವನ ಅಂತ ಹೆಸರು. ಸೂರ್ಯನ ಆ ಬಿಸಿಲು ನಿನ್ನೆ ತನಕ ನಾವು ಅನುಭವಿಸಿದ್ವಲ್ಲ, ನಿನ್ನೆ ರಾತ್ರಿ ಮಳೆ ಬಂತು, ತೆರಕು ಕೂತಿದ್ರು, ಅದೇ ಮೈ ಹೊಡೆಸ್ಕೊಂಡು ಸಾಕಾಗಿ ಹೋಗ್ತಾ ಇತ್ತು. ಅದಕ್ಕೆ ಸೂರ್ಯನಿಗೆ ಹೇಳ್ತಾ ಇರ್ತೀವಿ, ಮನೆಗೆ ಜಗಳಾಡಿ ಬಂದು ಏನ್ ಮಾಡಲ್ಲ, ಬೇಗ ಮನೆಗೆ ಹೋಗು. ಎಲ್ಲರೂ 1 ಡಿಗ್ರಿ 2 ಡಿಗ್ರಿ ಮಾಡಿದ್ರೆ 45 ಡಿಗ್ರಿ ಮಾಡ್ತಾನೆ ಸೂರ್ಯ. 45 ಡಿಗ್ರಿ 50 ಡಿಗ್ರಿ ಸೂರ್ಯನ ಮಹಾರಾಯನು ಬಹಳ ಸುಡ್ತಾನೆ. ಸೂರ್ಯನ ಈ ಒಂದು ಸುಡುತ್ತನ ಎಷ್ಟೋ ಕೋಟಿ ಮೈಲಿ ದೂರದಲ್ಲಿದ್ದ ಸೂರ್ಯನ ಬೇಗವೇ ನಮ್ಮನ್ನು ಸುಡಬೇಕಾದ್ರೆ ಇನ್ನು ಸಂಜ್ಞಾದೇವಿಗೆ ಎಷ್ಟು ಸುಡಬೇಡ, ಸಂಸಾರ ಹೆಂಗೆ ಮಾಡಬೇಕು. ಆದರೂ ಅವಳಿಗೆ 3 ಜನ ಮಕ್ಕಳು ಹುಟ್ಟಿದ್ರು. ವೈವಸ್ವತ ಮನು, ಯಮ ಮತ್ತು ಯಮಿ ಅಂತ 3 ಜನ ಮಕ್ಕಳು ಹುಟ್ಟಿದ್ರು. ಏನು ಗಂಡ ಹೆಂಗಿದ್ರೇನು ಏನಿದ್ರೇನು ಮಕ್ಕಳಂತೂ ಆಗೋದಕ್ಕೆ ತಪ್ಪಲ್ಲ, ಮಕ್ಕಳು ಹಾಗೆ ಆಗ್ತಾರೆ. ಅದಾದ ಮೇಲೆ ಸಂಜ್ಞಾದೇವಿಗೆ ಸಾಕಾಯ್ತು, ನನಗೆ ಈ ಗಂಡನ ಜೊತೆಗೆ ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಂಸಾರ ಮಾಡ್ಲಿಕ್ಕೆ, ಒಂದು ದಿವಸ ತವ್ರ ಮನೆಗೆ ಹೋಗ್ತೀನಿ, ನಿಮ್ ಜೊತೆಗೆ ಇರ್ಲಿಕ್ಕೆ ಆಗ್ತಿಲ್ಲ, ಸೌರ ಮನೆಗೆ ಹೋಗ್ತೀನಿ ಅಂದ್ರೆ ಯಾವ ಹೇಳ್ತೀನಿ ಬಿಡ್ತಾನೆ ಗಂಡ. ನಮ್ಮಮ್ಮ ನೆಗಡಿ ಆಗಿದೆ, ನಮ್ಮಪ್ಪನ ಕಾಲು ನೋವು, ನಮ್ಮ ನಾಯಿ ಕುಯಿ ಅಂತ ಇದೆ, ನೀನು ಹೋಗ್ಬೇಡ ಅಂತ ಹೇಳ್ತಿ. ತವ್ರ ಮನೆಗೆ ಕಳಿಸ್ದೆ ಇರ್ಲಿಕ್ಕೆ ಏನೋ ಒಂದು ಕಾರಣ. ಅದ್ರಿ 25 ವರ್ಷ ನಾನು ಹಿಂದೆ ಇದ್ರಿ, ಒಂದು 15 ಸೇರ್ಲಿಕ್ಕಾಗಲೇನು ಅಂತ ಹೆಂಡತಿ ವಾಕ್ಯ. ಆದ್ರೂ ತವ್ರ ಮನೆಗೆ ಕಳಿಸಲ್ಲ. ಕೆಲವು ಸ್ವಲ್ಪ ನೋಡ್ತಾರೆ, ಗಂಡ ಹೆಂಡತಿ ನೋಡ್ತಾನೆ. ಕೆಲವು ವರ್ಷಗಳಾದ್ಮೇಲೆ 20 ವರ್ಷ ಆದ್ಮೇಲೆ ಹೋಗುಂದ್ರೆ ಹೋಗೇ ಮಾಡಬೇಕು ಅಂತ. ಆಮೇಲೆ ಹೋಗೋದೇ ಈಗ ಗಂಡನ ಮನೆಗೆ ಬಿಟ್ಟು. ಮೊದಲು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಾಗ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಅಪೇಕ್ಷೆ. ಅವಾಗ ಇವ್ರು ಕಳಿಸಲ್ಲ, ಇವ್ರು ಕಳಿಸಿದಾಗ ಅವ್ರು ಹೋಗಲ್ಲ. ಸಂಜ್ಞಾದೇವಿ ಹೋಗ್ಬೇಕು, ಗಂಡನ ಮುಂದೆ ಹೇಳಿದ್ರೆ ಬಿಡ್ತಾನೆ, ಬಿಡಲ್ಲ. ಅದಕ್ಕೆ ಅವಳು ಏನ್ ಮಾಡ್ತಾಳೆ, ತನ್ನ ನೆರಳಿಗೆ ಜೀವಪೋಷಣೆ ಮಾಡ್ತಾಳೆ. ನೆರಳಿಗೆ ಜೀವಪೋಷಣೆ ಮಾಡಿ ಅವಳ ನೆರಳಾದ್ದರಿಂದ ಅದು ಪ್ರತಿಕೃತಿ ಸಾವರ್ಣ, ಅದೇ ಸವರ್ಣವಾದದ್ದನ್ನು ಮಾಡ್ತಾಳೆ. ಮಾಡಿ ಅದಕ್ಕೆ ಎಲ್ಲ ಜೀವಪೋಷಣೆ ಮಾಡಿ ಟ್ರೈನಿಂಗ್ ಕೊಡ್ತಾಳೆ. ನನ್ನ ಗಂಡನಿಗೆ ಕಾಫಿ ಡಿಕಾಕ್ಷನ್ ಎಷ್ಟು ಹಾಕಬೇಕು, ಹಾಲು ಎಷ್ಟು ಹಾಕಬೇಕು, ಸಕ್ಕರೆ ಎಷ್ಟು ಹಾಕಬೇಕು, ಬಿಸಿ ಎಷ್ಟಿರಬೇಕು, ಬೆಳಗ್ಗೆ ಕಾಫಿ ಬಿಸಿ ಒಂಥರ, ಸಾಯಂಕಾಲ ಕಾಫಿ ಬಿಸಿ ಒಂಥರ, ಸ್ನ್ಯಾಕ್ಸ್ ಏನ್ ಕೊಡಬೇಕು, ಯಾವ ತರದ ಬಟ್ಟೆ ಹಾಕೊಂಡ್ರೆ ನನ್ನ ಗಂಡನಿಗೆ ಇಷ್ಟವಾಗುತ್ತೆ, ನೈಟಿ ಹಾಕೊಂಡ್ರೆ ಇಷ್ಟ ಆಗಲ್ಲ, ಯಾವಾಗಲೂ ಒಳ್ಳೆ ಸೀರೆ ಉಟ್ಟಿರ್ಬೇಕು. ಹೆಂಗಸರದೊಂದು ಸ್ವಭಾವ, ಮನೆಯಲ್ಲಿದ್ದಾಗೆಲ್ಲ ದರಿದ್ರ ನೈಟಿ, ಇನ್ನೊಬ್ರು ನೋಡುವಾಗ ಒಳ್ಳೆ ಸೀರೆ, ಗಂಡ ಕೊಡಿಸಿದ ಸೀರೆ ಎಲ್ಲ ಇನ್ನೊಬ್ರು ನೋಡ್ಲಿಕ್ಕೆ ಒಳ್ಳೆ ಸೀರೆಗಳು, ಒಳ್ಳೆ ಅಲಂಕಾರ ಇಲ್ಲ. ಅದಕ್ಕೆ ತಾಯಿ ಸೀರೆ ಉಟ್ಕೊಂಡಾಗ ಮಕ್ಕಳು ಎದುರು ನೋಡೋಬಿಟ್ರು, ಅಮ್ಮ ಯಾವ್ದೋ ಭೂತ ಬಂದವೆ, ಅಪ್ಪ ಯಾವ್ದೋ ಭೂತ ಬಂದದೆ ಅಂತ. ಯಾಕಂದ್ರೆ ಅವ್ರ ಅಮ್ಮ ನೋಡಿದ್ದೆಲ್ಲ ನೈಟಿ ಹಾಕೊಂಡೇ ನೋಡಿದ್ವು. ಅವು ಯಾವುದು ಸೀರೆ ಉಟ್ಟಿದ್ ನೋಡಿಲ್ಲ, ಅಮ್ಮ ಸೀರೆ ಉಟ್ಟಿದ್ ನೋಡಿ ಹೆದರ್ಕೊಂಡ್ಬಿಟ್ಟು ಮಕ್ಕಳೆಲ್ಲ. ಹಾಗಾಗಿ ಗಂಡನಿಗೆ ಯಾವುದೇ ಅಲಂಕಾರ ಇಲ್ಲ, ಹೆಂಗೋ ಇರೋದು, ಹೆಂಗೋ ಓಡಾಡೋದು, ಮಕ್ಕಳು ತಿನ್ನೋದ್ರಲ್ಲೇ ಒರೆಸೋದು, ಎಲ್ಲ ಒರೆಸೋದು, ಎಲ್ಲ ಮಾಡ್ತಿರ್ತಾರೆ. ಹಾಗೆ ಅದಕ್ಕಾಗಿ ಸಂಜ್ಞಾದೇವಿ ತನ್ನ ಸಾವರಣೆ ಅಂದ್ರೆ ತನ್ನ ಛಾಯಾಕ್ಕೆ ಎಲ್ಲರನ್ನು ಹೇಳಿಕೊಟ್ಟು, ನೀನು ಯಾವತ್ತೂ ರಹಸ್ಯವನ್ನು ಬಿಡಬಾರದು, ನಾನು ಅಪ್ಪನ ಮನೆಗೆ ಹೋಗಿದ್ದೀನಿ ಯಾವತ್ತೂ ಹೇಳಬಾರದು. ಅವಳು ಹೇಳ್ತಾಳೆ, ನಾನು ಹೇಳಲ್ಲ. ಆಕಚಗ್ರಹಣಾದೇವಿ, ನನ್ನ ತಲೆಗೂದಲನ್ನು ಹಿಡಿದು ಅಲ್ಲಾಡಿಸಿ ಎಳೆದಾಡಿದರೆ ನಾನು ರಹಸ್ಯ ಹೇಳಿಬಿಡ್ತೀನಿ ಅಂತ. ಹಾಗೆ ಇವರಿಗೆ ವೈವಸ್ವತವನ್ನು ಮತ್ತು ಯಮ ಯಮಿ 3 ಜನ ಮಕ್ಕಳಾಗಿದ್ರು. ಛಾಯೆಯನ್ನು ಮದುವೆ ಆದಮೇಲೆ ಅಲ್ಲಿ ಸಾವರ್ಣಿ ಮನು ಅಂತ ಇನ್ನೊಬ್ಬ ಸಾವರ್ಣಿ, ಅವನು ಮನುವಾಗಿದ್ದಾನೆ. ಮತ್ತೆ ಶ್ರೇಷ್ಠರಾಗಿರ್ತಕ್ಕಂತಹ ತಪತಿ ಅಂತ ಒಬ್ಬಳು ಹೆಣ್ಣುಮಗಳು. ಅದಾದ್ಮೇಲೆ ಶನೈಶ್ಚರ, ಛಾಯಾ ಮಾರ್ತಾಂಡ ಸಂಭೂತಂ ಅಂತ ಶನಿಗೆ ನಾವು ಹೇಳ್ತೇವೆ. ಅಲ್ಲಿ 1 ಗಂಡು 2 ಗಂಡು 1 ಹೆಣ್ಣು, ಇಲ್ಲೂ 2 ಗಂಡು 1 ಹೆಣ್ಣು. 2 ಹೆಣ್ಣುಗಳು ನದಿಗಳಾಗಿ ಆಗಿವೆ. ಒಬ್ಬಳು ತಪತಿ ನದಿಯಾಗಿ ಹರಿದಿದ್ದಾಳೆ, ಒಬ್ಬ ಯಮರಾಜನು ಯಮುನಾದೇವಿಯು ನದಿಯಾಗಿ ಹರಿದಿದ್ದಾಳೆ. ಇಷ್ಟಾಯ್ತು, ಜೀವನ ನಡೀತಾ ಇತ್ತು. ಯಾವಾಗ ಛಾಯಾದೇವಿಗೆ ತನಗೆ ಮಕ್ಕಳಾಯಿತು, ಮಕ್ಕಳಾದ ಮೇಲೆ ಸವತಿ ಮಕ್ಕಳ ಮೇಲೆ ನಮ್ಮ ಸಂಜ್ಞಾದೇವಿ ಮಕ್ಕಳ ಮೇಲೆ ಸ್ವಲ್ಪ ಅನಾದರ ಪ್ರಾರಂಭ ಆಯಿತು. ಅನಾದರ ಪ್ರಾರಂಭ ಆದಾಗ ಆಕೆ ಏನು ಮಾಡ್ತಾಳೆ, ಏನೋ ವ್ಯತ್ಯಾಸ ಮಾಡಿದ್ದಾಳೆ. ಯಮರಾಜ ತುಂಬಾ ಧಾರ್ಮಿಕ, ಯಾವುದು ಅನ್ಯಾಯವಾಗುವುದನ್ನು ಬಿಡೋದಿಲ್ಲ. ಏನು ಮಾಡ್ತಾನೆ, ಅವರ ಅಮ್ಮ ಸರಿಯಾಗಿ ತನಗೇನೋ ಕೊಡ್ಲಿಲ್ಲ ಅಂತ ಹೇಳಿ ಸಿಟ್ಟು ಬಂದು ಕಾಲು ಎತ್ತಿ ಒದಿಲಿಕ್ಕೆ ಹೋದ ಯಮರಾಜ. ಆ ಕಾಲೆತ್ತಿ ಒದಿಲಿಕ್ಕೆ ಹೋದ ಸಂದರ್ಭದಲ್ಲಿ ತಾಯಿ ನಿನ್ನ ಕಾಲಿಗೆ ಬಿದ್ದೋಗಿ ಹುಳಬಿಡಲಿ ಅಂತ ಆಯ್ತು ಬೈತಾರೆ. ಸಾಮಾನ್ಯವಾಗಿ ಹಸಿವೆ ಆಗ್ತಿದೆ, ಏನಾದ್ರು ಕೊಡೋದು ಸಿಟ್ಟು ಬಂದು ನನ್ನಲ್ಲೇ ತಿಂದುಬಿಡುತ್ತಾರೆ. ಮಕ್ಕಳು ಬಂದು ಬಾಯಿ ಹಾಕಿ ತಿನ್ಲಿಕ್ಕಾಗತ್ತಾ ಅಮ್ಮನ್ನ, ಹಾಳಾಗಿ ಹೋಗ್ಬಿಡ್ತಾರೆ ತಾಯಿಗಳು. ಅಂದ್ರೆ ಹಾಳಾಗಿ ಹೋಗ್ತಾರ, ಹಾಳಾಗಿ ಸುಮ್ಮನೆ ಅದು ಬೈಗಳಷ್ಟೇ, ಅದರಲ್ಲಿ ಅರ್ಥದ ಕಡೆಗೆ ಗಮನ ಇಲ್ಲ, ಕೇವಲ ಶಬ್ದ ಪ್ರಯೋಗ ಮಾತ್ರ ಮಾಡ್ತಿರ್ತಾರೆ. ಹೀಗಾದ್ಮೇಲೆ ಯಮರಾಜನಿಗೆ ನಿಜವಾಗ್ಲೂ ಕಾಲಿಗೆ ಹುಳ ಬಿಡುತ್ತೆ, ಮಾಂಸ ಎಲ್ಲ ಬೀಳೋಷವಾಗುತ್ತೆ.
ಯಮರಾಜ ಬಂದು ಸೂರ್ಯನಿಗೆ ಹೇಳ್ತಾನಪ್ಪ, ಹಿಂಗಾಗಿ ನೋಡು ಅಮ್ಮ ಹಿಂಗೆ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ಸೂರ್ಯ ಆಲೋಚನೆ ಮಾಡ್ತಾನೆ, ಭವತಿ ಚ ಕುಪುತ್ರ ನೈವ ಕುಮಾತ. ಕೆಟ್ಟ ಮಕ್ಕಳು ಹುಟ್ಟಬಹುದು ಹೊರತು ಕೆಟ್ಟ ತಾಯಿಯನ್ನು ಜಗತ್ತಿನಲ್ಲಿ ಹುಟ್ಟಲ್ಲ. ಇದರಲ್ಲಿ ಏನೋ ಮೋಸ ಇದೆ ಅಂತ ಆಲೋಚನೆ ಮಾಡಿ ಸಂಜ್ಞಾದೇವಿಯ ಬಳಿ ತೆಗೆದುಕೊಂಡು ಬರ್ತಾನೆ. ಹೆಂಗಸರ ರಹಸ್ಯ ನೋಡ್ರಿ, ಏನು ಮೋಸ ಮಾಡಿದ್ರು ಹೆಂಗಸರಿಗೆ ಗೊತ್ತಾಗಲ್ಲ. ಎಷ್ಟು ದುಡ್ಡು ಹೋಗ್ತಾನೆ ಇದೆ ಜೋಬಲ್ಲಿ ಇದ್ದಿರಲಿಲ್ಲ ಗಂಡನಿಗೆ. ಏನು ಬೇಕಾದ್ರೂ ಕೇಳಿದ ನೀನು ತೆಗೆದಿಯಾ ಅಂತ. ಇಲ್ಲ, ನಾನೇ ಕೈ, ನೀವೇ ಕೊಡ್ತೀರಿ ಕೈ ತುಂಬ ಅಂತ. ನೀವೇ ಕೊಡ್ತಾ ಇರ್ಬೇಕಾದ್ರೆ ನನಗೆ ಯಾಕೆ ಬೇಕು ತೆಗೆಯೋದಿಲ್ಲ. ನಾನು ಒಂದು ಆಲೋಚನೆ ಮಾಡಿದೆ, ಕೈ ಗ್ಯಾರಂಟಿ ಹೊರಬಿಡಿಸ್ಬೇಕು. ನಾನು 3,000 ರೂಪಾಯಿ ಇಟ್ಟಿದ್ದೆ, ಇಲ್ಲ ನನ್ನ ಜೋಬಲ್ಲಿಂದ. ಇಲ್ಲ, ಬರೀ 500 ರೂಪಾಯಿ ಇತ್ತು ಅಂತವ್ರು. ಬರೀ 500 ರೂಪಾಯಿ ಇತ್ತಲ್ಲಿ, ಕಳ್ಳಿ ಸಿಗಿಬಿದ್ದಳು. ಅದಕ್ಕೆ ಈ ಗಂಡಂದ್ರಿಗೆ ಏನೋ ಗೊತ್ತಾಗಬೇಕು ಪಾಪ. ಬಹಳ ಗೋಳೆ ಶಂಕರ ಗಂಡಸರ ಗೋಳೆ ಶಂಕರ, ಏನು ಗೊತ್ತಾಗಲ್ಲ. ಹಿಂದಿನ ದಿವಸದ ಅಡಿಗೆ ಮಾಡಿ ಹಾಕಿದ್ರು, ಬಿಸಿ ಮಾಡಿ ಹಾಕಿದ್ರು, ತಿಂತ ಕೂತಿರ್ತೀವಿ. ಶಂಬಣ್ಣಗಳು ಏನು ಗೊತ್ತಾಗಲ್ಲ. ಹಾಗಾಗಿ ನೋಡ್ರಿ, ಪುರಾಣದಲ್ಲಿ ನೋಡ್ರಿ, ಆತ್ಮದೇವ ಅನ್ನೋ ಬ್ರಾಹ್ಮಣ, ಅವನಿಗೆ ಹೆಂಡತಿ 9 ತಿಂಗಳು ಗರ್ಭಿಣಿಯಾಗಿದ್ದೀನಿ ಅಂತ ಮೋಸ ಮಾಡ್ತಾಳೆ. ಇವನು ಗಂಡ ಹೆಂಡತಿ ತಿಳ್ಕೊಂಡು ಏನು ಮಾಡಿದ್ನು, ಗರ್ಭಿಣಿಯಾಗಿದ್ದಾಳೆ, ಗರ್ಭಿಣಿ ಆದ್ಮೇಲೆ ಮಗುವಾಯ್ತು ಅಂತ ಅನಿಸಿದ್ಲು, ಮಗು ಹಾಲಿಲ್ಲ ಅಂತ ಅನಿಸಿದ್ಲು, ಅಕ್ಕನ ಮನೆಗೆ ಕರ್ಕೊಂಡು ಹೋಗುದು. ಇವ್ರಿಗೆ ಏನು ಗೊತ್ತಾಗ, ಹಂಗೆ ಕೊನೆಗೆ ಗೊತ್ತಾಗುತ್ತೆ. ಪಕ್ಕದ ಮನೆ ಬಂದು ಕೇಳ್ತಾನೆ, ನಿಮ್ದು ಚೀಟಿ ಹೋಯ್ತಾ? ಏನ್ ಚೀಟಿ? ಅಲ್ರಿ ನಿಮ್ಮ ಹೆಂಡತಿ ಒಂದು ಚೀಟಿ ಕಟ್ತಾ ಇದ್ರು, ಬಂಗಾರ ಚೀಟಿ. ಅವ್ನು ಗುಂಡಪ್ಪ ಹೋದಂತ. ಯಾವ ಗುಂಡಪ್ಪ, ಏನ್ ಚೀಟಿ ಗೊತ್ತೇ ಇಲ್ಲ ಇವನಿಗೆ. ಆಗ ಹೇಳ್ತಾನೆ, ನಮ್ಮ ಹೆಂಡತಿನೂ ಕೂಗ್ತಾ ಇದ್ರು, ನಿಮ್ಮ ಹೆಂಡತಿನೂ ಕೂಗ್ತಾ ಇದ್ರು, ಇಬ್ರು ಕೂಗ್ತಾ ಇದ್ರು, ಚೀಟಿ ಕೂಗ್ತಿದ್ರು. ಅವಾಗ ಏನೇ ಚೀಟಿ ಕಟ್ಟಿದ್ದಂತೆ, ಇಲ್ರಿ ಅಂತ ಅಲ್ಲಿ ಕೂಡ ಇಲ್ಲ. ಅವ್ನು ಓಡೋದಂತಾರೆ, ನನಗೆ ಯಾಕೆ ಸಂಬಂಧ ರೀ? ಅವ್ನು ಯಾರು ಓಡೋದ್ರೆ ನಂಗೆ ಎಷ್ಟು ಸಾಧನೆ ಮಾಡ್ತಾರೆ, ಅಷ್ಟು ಸಾಧನೆ ಮಾಡ್ತಾರೆ. ಅವ್ನು ಓಡೋದು ನನಗೇನು ಸಂಬಂಧ? ಅಲ್ಲೇ ರೊಕ್ಕ ಆಗಿದ್ದಂತ ನನಗೇನು ಬರ್ಬೇಕಿದೆ? ರೊಕ್ಕ ಏನಾದ್ರು ರೂಪಾಯಿ ಕೊಡ್ತಿದ್ರ, ಜೋಗದಾಗ ರೊಕ್ಕ ಇರ್ತಿತ್ತ? ಎಷ್ಟು ಸಾಧನೆ ಇಲ್ಲಂಗೆ ಗೊತ್ತಾಯ್ತು. ಎಷ್ಟು ಚೀಟಿ ಹೋಗಿತ್ತು, ಎಷ್ಟು ಬಿಟ್ಟಿದ್ರು? 8,45,000 ರೂಪಾಯಿ ಬಿಟ್ಟಾರ ಆಚಾರ್ಯ. 24 ಲಕ್ಷ ರೂಪಾಯಿ ಚೀಟಿ. ಅದು ಅಮ್ಮ ಗಂಡ ಎದೆ ಹೊಡೆದ, ಇಷ್ಟು ದಿವಸ ಗೊತ್ತಿರಲಿಲ್ಲ ಅಂತ. ಜಗತ್ತಿಗೆಲ್ಲ ಬೆಳಕು ಕೊಡುವ ಸೂರ್ಯ ಅವನ ಮನೆಯಲ್ಲಿ ಅವನು ಗೊತ್ತಿಲ್ಲ. ಜಗತ್ ಸಾಕ್ಷಿ ಅಂತ ಅವನಿಗೆ ಹೆಸರು. ಅಂದ್ರೆ ಹೆಂಗಸರು ಎಷ್ಟು ಟ್ರೈನಪ್ ಆಗಿರ್ತಾರೆ ನೋಡಿ. ತಾಯಿಯಿಂದ ಮಗಳಿಗೆ, ಮಗಳಿಂದ ಆ ಮಗಳಿಗೆ, ಆ ಮಗಳಿಂದ ಆ ಮಗಳಿಗೆ ಅವ್ರು ಆಶೀರ್ವಾದ ಮಾಡಿ ಕಳಿಸೋದು. ಹಾಗೆ ಏನು ಮಾಡಿದ್ರು ಗಂಡನಿಗೆ ಗೊತ್ತಾಗದಂತೆ ಇಡೀ ಮಕ್ಕಳ ಆಶೀರ್ವಾದ ಮಾಡಿ ಕಳಿಸಿರ್ತಾರೆ. ಹಂಗಾಗಿಬಿಟ್ಟಿರುತ್ತೆ. ಆ ಗಂಡ ಪೆದ್ದು ಪಾಪ ಏನು ಗೊತ್ತಾಗ್ತಿಕೊಂಡು ಹಾಗೆ ಅವಳ ರೂಪ. ಅದಕ್ಕೆ ಅವಳು ಏನು ಕೊಡ್ತಾ ಇರ್ತಾಳೆ, ಕಾಫಿ ಕೊಟ್ಟರೆ ನನಗೆ ಗೊತ್ತಾಗಲ್ಲ. ಅದು 3ನೇ ಸಲ ಡಿಕಾಕ್ಷನ್ ಹಾಕಿದ್ದು ಕುಡಿತಾ ಇರುತ್ತೆ, ಕರಗಿಸಿ ಕೊಡೋದು. ಅವಳ ನಗನಗ್ತಾ ಮುಂದುಗಡೆ ಕೂತಿರ್ತಾಳೆ. ಅವಳ ಮುಖ ನೋಡ್ಕೊಂಡು ಇವಳ ಹೆಂಡತಿ ಸುಂದರಿ, ಪರಮ ಸುಂದರಿ ಅಂತ ಕಾಫಿ ಕುಡಿತಾ ಇರ್ತಾಳೆ, ನಗಿತಾ ಇರ್ತಾಳೆ. ಅವಳು ನಗೋದು ಯಾಕೆ ಅಂದ್ರೆ ಕಲಗಚ್ಚಿ ಕುಡಿತಾ ಇದೆ ಹಡ್ಡಿ. ಅದು ಗೊತ್ತಾಗೋದೇ ಇಲ್ಲ. ಪಾಪ ಸೂರ್ಯ ಏನು ಗೊತ್ತಾಗಲಿಲ್ಲ. ಯಾಕೆ ಹೀಗೆ ಮಾಡಿದೆ, ಏನೋ ಅಂದ, ಹಂಗಂದೆ ಅಂದ ಮಾತ್ರಕ್ಕೆ ಕಾಲು ಬಿದ್ದೋಗುತ್ತೆ ಅಂತ ಸಾಧಿಸಿದ್ರು. ಇಲ್ಲ, ಅವನಿಗೆ ಯಾಕೋ ಸಂಶಯ ಬಂತು. ಕೂದಲಿಗೆ ಕೈ ಹಾಕಿದ, ನಿಜ ಹೇಳು ಅಂತ ಅವಳು ಹೇಳಿದ್ದು. ಆಕಚಕ್ರ ದೇವಿ ತಲೆಗೆ ಕೈ ಹಾಕುವ ತನಕ ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು, ನನ್ನ ಹೆಂಡತಿ ಎಲ್ಲಿದ್ದಾಳೆ? ನಿನ್ನ ವೇಗ, ನಿನ್ನ ಸೂರ್ಯನ ವೇಗ, ಸೂರ್ಯನ ಶಾಖವನ್ನು ತಡೆದಕ್ಕಾಗದೆ ಹೋಗಿಬಿಟ್ಟಿದ್ದಾಳೆ ಅಂತ. ಆಗ ಸೂರ್ಯ ಆಲೋಚನೆ ಮಾಡಿದ, ಹೌದು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಹೆಂಡತಿಯ ಬಳಿಗೆ ನಾನು ಹೋಗುವಾಗ ಸ್ವಲ್ಪ ನನ್ನ ಬಿಸಿ ಕಡಿಮೆ ಮಾಡಿಕೊಳ್ಬೇಕಾಗಿತ್ತು, ಮಾಡಿಕೊಳ್ಳಲಿಲ್ಲ. ಏನಾದರೂ ಮಾಡಿ ಕಡಿಮೆ ಮಾಡಿಕೊಳ್ಬೇಕು ಅಂತೇಳಿ ಸೀದಾ ಕಾರ್ಪೆಂಟರ್ ಅಲ್ವಾ ತಮ್ಮ ಮಾವ ಅವ್ರ ಮನೆಗೆ ಹೋದ. ಮಾವ ಅವ್ನು ಕೇಳಿದ್ ನೋಡ್ರಿ, ನಿಮ್ಮ ಮಗಳು ಬಂದಿದ್ದಾಳ ಅಂತ. ಕೇಳಬೇಕಾದ್ರೆ ತುಂಬಾ ಜಾಗೃತಿಯಾಗಿರ್ಬೇಕ್ರಿ. ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ನಮ್ಮ ಸತೀದೇವಿ ಋತುದೇವರಿಗೆ ನಿಮ್ಮ ಮಾವನ ಮನೆಯಲ್ಲಿ ಯಜ್ಞ ಅಂದ್ರು, ಬಿತ್ತು ದೊಡ್ಡ ಹೇಳಿಲ್ಲ ಅನ್ನಬಾರ್ದು. ಸೂರ್ಯ ನಿಮ್ಮ ಮಗಳು ಬಂದಿದ್ದಾಳ ಅಂತ ಅನ್ನಬಾರ್ದು. ಯಾಕಂದ್ರೆ ತನ್ನ ಹೆಂಡತಿ ಅಂತ ಕೇಳಬೇಕಾಗಿತ್ತು, ಕೇಳಲಿಲ್ಲ. ನಿಂಗೆ ಅಭಿಮಾನ ಇಲ್ಲ ಮಗನ ಏನ್ ಬಿಟ್ಟ ಅವನು ಮಯ ನೋಡಿದ್ಯಾ, ನನ್ನ ಮಗಳು ಅಂತ ಇನ್ನೂ ಕರಿತಾ ಇದ್ದ ಅನ್ನಬಾರ್ದು. ನನ್ನ ಹೆಂಡತಿ ಇಲ್ಲ, ಅವ್ರಿಗೆ ಪ್ರೀತಿ ಜಾಸ್ತಿ. ಅವ್ರಿಗೆ ನಮ್ಮ ಹೆಂಡತಿ ಹಿಂಗೆಲ್ಲ ಮಾಡ್ತಾಳೆ ಅಂದ್ರೆ ಅತ್ತೆ ಮಾವನ ಖುಷಿ ಆಗುತ್ತೆ. ನಿಮ್ಮ ಮಗಳು ಹಿಂಗೆ ಮಾಡ್ತಾಳೆ ಅಂದ್ರೆ ಇನ್ನೂ ನಮ್ಮ ಮಗಳನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ಕೊಂಡಿಲ್ಲ ಅಂತ ಇವರ ಟ್ರೈನಪ್ ಆಗಬೇಕು ಹೇಳಿ ಹುಡುಗರು. ನಾವು ಇದ್ರಲ್ಲಿ ಬಹಳ ಕೆಟ್ಟ. ಮಾವನ ಮನೆಗೆ ಮಾತಾಡ್ಬೇಕಾದ್ರೆ ನಿಮ್ಮ ಮಗಳು ಬಾರ್ದು. ನನ್ನ ಹೆಂಡತಿ ಅಂತಲೇ ಬೈಬೇಕು. ಬೈಲು ಪರವಾಗಿಲ್ಲ, ಮಾವಂತರಿಗೆ ನನ್ನ ಹೆಂಡತಿ ಅಂತ ಬೈಕೊಂಡ್ರೆ ನಿಮ್ಮ ಮಗಳು ಹೀಗಂತಂದ್ರೆ ಬಹಳ ಅಲ್ಲ. ಹಂಗಾಗಿ ಬಂದ ಮೈಯ ಬೆಳೆದು ಬಂದು ನಿಮ್ಮ ಮಗಳು ಬಂದಿದ್ದ ಮನೆಗೆ ಅಂತ ಕೇಳಿದ. ಬಂದಿಲ್ಲ ಅಂದ್ಬಿಟ್ಟು ನಾನು ಧಾರಾಯಿತು ಎರೆದುಕೊಟ್ಟು ನನ್ನ ಮಗಳೆಲ್ಲ ಕೇಳು, ನಾನು ಕನ್ಯಾದಾನ ಮಾಡಿಬಿಟ್ಟಿದ್ದೀನಿ, ಬಂದಿಲ್ಲ. ಅವಾಗ ಸೂರ್ಯ ಹೇಳ್ತಾನೆ, ನನ್ನ ತೇಜಸ್ಸಿನಿಂದ ನಿಮ್ಮ ಮಗಳಿಗೆ ಮತ್ತೆ ಸಿಟ್ಟು ಬಂತು ಮೈಯನಿಗೆ. ನನ್ನ ಮಗಳು ಮಾತಿಗೆ ಎಂತ ಮಾತಾಡ್ತಾ ಇದ್ವಿ,
ಕೊನೆಗೆ ಅವನನ್ನ ಅವಾಗ ಲೇತ್ ಇತ್ತಂತೆ, ಲೇತ್ ಮಿಷನ್, ಲೇತಲ್ಲಿ ಸೂರ್ಯನನ್ನ ಹಾಕಿ ಆ ಸೂರ್ಯನ ತೇಜಸ್ಸನ್ನೆಲ್ಲವನ್ನ ಲೇತಲ್ಲಿ ಹಿಡಿದು ಛೇದನ ಮಾಡ್ತಾನೆ ಮಯ. ಛೇದನ ಮಾಡಿದಾಗ ಅದರಿಂದ ವಿಷ್ಣುವಿನ ಸುದರ್ಶನ, ರುದ್ರದೇವರ ತ್ರಿಶೂಲ, ಇವೆಲ್ಲ ದಂಡಗಳು, ಕಾಲದಂಡಗಳೆಲ್ಲ ಹೊರಗಡೆ ಬರ್ತಕ್ಕಂಥದ್ದಾಗತ್ತೆ. ಆಗ ಕೇಳ್ತಾನೆ ಮಯನನ್ನು, ಎಲ್ಲಿದ್ದಾಳೆ ನನ್ನ ಹೆಂಡತಿ? ಅಮ್ಮ ಇವಾಗ ಬಂದಲ್ಲ ಬಾಯಲ್ಲಿ, ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ. ಮಂದರ ದ್ರೋಣಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ, ಹೋಗಿ ಉದ್ಗಳಿಸ್ತಾನೆ. ಹುಡುಕೊಂಡು ಬರ್ತಾನೆ ಸೂರ್ಯ ತನ್ನ ಹೆಂಡತಿಯನ್ನ. ಆ ಸೂರ್ಯನ ಮಡಲಿ ಸಂಜ್ಞಾದೇವಿ ಇದ್ದಾಳಲ್ಲ, ಒಳ್ಳೆ ರೂಪಸಿ, ಅದ್ಭುತವಾದ ರೂಪ, ಲಾವಣ್ಯ, ಸೌಂದರ್ಯ ಎಲ್ಲ ಇರತಕ್ಕಂಥವಳು. ತಾನು ಇದೇ ರೂಪದಲ್ಲೇ, ಈ ಒಂದು ಸ್ತ್ರೀ ರೂಪದಲ್ಲೇ ಇದ್ದರೆ ಅದಕ್ಕೆ ಹೇಳ್ತಾರೆ ಪಿತಾರಕ್ಷತಿ ಯೌವನೆ, ಪಿತಾರಕ್ಷತಿ ಯೌವನೆ, ಇದು ಪಿತಾರಕ್ಷತಿ ಕೌಮಾರ, ಭರ್ತಾರಕ್ಷತಿ ಯೌವನೆ, ಹೀಗೆ ಮತ್ತೆ ಸ್ಥವಿರೇ ಪುತ್ರ ಮಕ್ಕಳು ಕಾಪಾಡ್ತಾರೆ ಅಂತ ನ ಸ್ತ್ರೀ ಸ್ವಾತಂತ್ರ್ಯ ಇದೊಂದು ಶ್ಲೋಕ. ಈ ಶ್ಲೋಕವನ್ನು ಎಲ್ಲರೂ ಅಪಾರ್ಥ ಮಾಡಿಬಿಟ್ರೆ, ಹೆಂಗಸಿಗೆ ಸ್ವಾತಂತ್ರ್ಯ ಇಲ್ಲ, ಮಹಿಳಾ ಮಂಡಳಿ ಇರ್ತಾವಲ್ಲ ಅವನ್ನ ಇಂಥವೇ ಇರ್ತಾವ. ಪಿತಾರಕ್ಷತಿ ಕೌಮಾರ, ತಂದೆ ಕೌಮಾರಾವಸ್ಥೆ ತನಕ ಅವನು ಕಾಪಾಡ್ತಾನೆ. ಭರ್ತಾರಕ್ಷತಿ ಯೌವನೆ, ಯೌವನದಲ್ಲಿ ಗಂಡ ರಕ್ಷಣೆ ಮಾಡಬೇಕು. ಸ್ಥವಿರೇ ಭಾವೆ, ಮುದುಕರಾದ ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಹರಿತಿದ್ರೆ ಹೆಣ್ಣನ್ನ ಏಕಾಂತವಾಗಿ ಒಬ್ಬಳನ್ನೇ ಬಿಡಬೇಡ. ಹೆಣ್ಣಿಗೆ ಆಪತ್ತು ಆಗಿತ್ತು ಅಂತ ನಮಗೆ ಅದನ್ನು ಹೇಳಿದ್ದಾರೆ ಹೊರತು ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ, ಬ್ಯಾಂಕ್ ಅಕೌಂಟ್ ಮಾಡಬೇಡ, ATM ಕಾರ್ಡ್ ಇಲ್ಲ, ಮತ್ತೆ ಅವಳಿಗೆ ಯಾವುದೂ ಇಲ್ಲ ಅಂತಿಲ್ಲ, ಎಲ್ಲವೂ ಬೇಕು. ಆದ್ರೆ ಅವಳ ರಕ್ಷಣೆ ಅವಳೇ ಮಾಡಿಕೊಳ್ಬೇಕು ಎಂಬುದನ್ನು ಹೇಳಿದ್ದಾರೆ. ಹಾಗಾಗಿ ಅವಳು ಬೇರೆ ರೂಪದಲ್ಲಿ, ಕುದುರೆ ರೂಪದಲ್ಲಿ ಇರ್ತಾಳೆ. ಕಂಡುಹಿಡಿತಾನೆ ಸೂರ್ಯ. ಅವನು ಕುದುರೆ ರೂಪದಲ್ಲಿ ಹೋಗಿ ಬಹಳ ದಿವಸಗಳ ವಿರಾಗ, ಆ ವಿರಹದಿಂದ ಅನುರಾಗ ಬೆಳೆಯುತ್ತೆ, ಅನುರಾಗದಿಂದ ಕುದುರೆ ರೂಪದಲ್ಲಿ ವಿಹಾರ ಮಾಡ್ತಾರೆ. ಇಬ್ಬರು ಮಕ್ಕಳು ಹುಡ್ತಾರೆ, ಅಶ್ವಿನಿ ದೇವತೆಗಳು, ನಾಸತ್ಯ ಮತ್ತು ದಸರಾ ಅಂತಕ್ಕಂಥ ಇಬ್ಬರು ಮಕ್ಕಳು ಉತ್ಪಾದನೆ ಆಗುತ್ತಾರೆ. ಹಾಗೆ ಒಟ್ಟು ಸೂರ್ಯನಿಗೆ 8 ಜನ ಮಕ್ಕಳಾಗುತ್ತಾರೆ. ಹೀಗೆ 8 ಜನ ಮಕ್ಕಳು. ಆ 8 ಜನ ಮಕ್ಕಳಲ್ಲಿ ಮೊದಲನೆಯವನಿಗೆ ಶ್ರಾದ್ದದೇವ ಅಂತ ಹೆಸರು. ಯಮರಾಜನಿಗೆ ಮನೆಗೆ ಕೊನೆಗೆ ಯಮರಾಜನ ಕಾಲಲ್ಲಿದ್ದ ಹುಳಗಳನ್ನು ತಿನ್ನಲಿಕ್ಕೆ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡುತ್ತಾನೆ. ಪ್ರಾಣಿಯನ್ನು ಸೃಷ್ಟಿ ಮಾಡಿ ಅದರ ಎಲ್ಲ ಹುಳಗಳನ್ನು ತಿಂದು ಹೋಗುತ್ತೆ. ಹೀಗೆ ಸೂರ್ಯನ ವಂಶ ಮತ್ತೆ ಅದಿತಿ ಕಶ್ಯಪರಲ್ಲಿ ಬಂದಿರತಕ್ಕಂತಹ ಶ್ರೇಷ್ಠನಾದ ನಮ್ಮ ಸೂರ್ಯನ ವಂಶವನ್ನು ಹೇಳಿದ್ದಾರೆ. ಹೇಳಿದ ಮೇಲೆ ಆ ಜನಮೇಜಯ ರಾಜ ಕೇಳ್ತಾನೆ, ಶ್ರಾದ್ದದೇವ ಅಂತ ಯಾರಿಗಂತಾರೆ, ಯಾಕಂತಾರೆ, ಏನು, ಯಾಕೆ ಶ್ರಾದ್ದ ಅಂತ ಯಾಕೆ ಕರೆದಿದ್ದಾರೆ, ಯಾರು ಬಂದವನಿಗೆ ಯಮದೇವರಿಗೆ ಶ್ರಾದ್ದದೇವ ಅಂತ ಯಾಕೆ ಹೆಸರು ಬಂತು, ಚಂದ್ರ ಯಾರು, ಚಂದ್ರನಿಗೂ ಕೂಡ ಶ್ರಾದ್ದದಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ. ಇದೆಲ್ಲದರ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ನಾಳೆ ಬೆಳಗ್ಗೆ ಪುನಃ ನಿರೂಪಣೆ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ